ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ ಸಪ್ತಮ ಮಂಗಲ ಕಲಿಸಿದರೆ ಏಕಮೇವ ತತ್ಸ್ವಾದ್ಯಂ ವಿಪದಾಂ ಅಪರಂ ಪರಂ ಅಪರಾಣ್ಯೇವ ಭಾಸಂತೆ ಪದಾನ್ಯನ್ಯಾನಿ ತಯದ್ಧುರಃ ತತ್ಪದಂ ಸ್ವಾದ್ಯಂ ಶುದ್ಧ ಚೈತನ್ಯ ಮಾತ್ರ ಪದ ವಸ್ತುರೂಪ ಚೈತನ್ಯ ಮಾತ್ರ ವಸ್ತುರೂಪವಿರುವ ಮೋಕ್ಷದ ಕಾರಣವನ್ನು ನಿರಂತರವಾಗಿ ಅನುಭವ ಮಾಡುವುದು. ಇಲ್ಲಿ ಆಚಾರ್ಯ ಭಗವಂತರ ಸ್ವಯಂ ತಾವು ಯಾವ ಭೂಮಿಕೆಯಲ್ಲಿ ಇದ್ದಾರೋ ಆ ಭೂಮಿಕೆಯ ಕರ್ತವ್ಯವನ್ನು ಹೇಳ್ತಾ ಇದ್ದಾರೆ. ಯಾವುದು ಆ ಮೋಕ್ಷ ರೂಪದ ಪದ ಇದೆಯೋ, ಉತ್ಕೃಷ್ಟವಾದಂಥ ಸ್ಥಾನ ಇದೆಯೋ, ಅದರ ಪ್ರಾಪ್ತಿಯ ಸಲುವಾಗಿ ಏನು ಮಾಡೋದ? ಬರೀ ಒಂದು ಆ ಮೋಕ್ಷದ ಕಾರಣ ಯಾವುದು ಇದೆಯಲ್ಲ, ಶುದ್ಧ ಚೈತನ್ಯ ಮಾತ್ರ ವಸ್ತು. ಅರೆ ಅನುಭವ ಮಾಡುವಂಥದ್ದ ಅನುಭವ ಶಕ್ತಿಯಿಂದ ಯುಕ್ತವಿರುವಂಥ ಪರ್ಯಾಯ ಆ ವಸ್ತುವಿನ ಜೊತೆಗೆ ಅಭೇದ ಆದ ನಂತರ ಆ ವಸ್ತುವಿನ ಅನುಭವ ಆಗ್ತಿದೆಯೋ, ಮೋಕ್ಷ ಪರ್ಯಾಯದ ಅನುಭವ ಆಗ್ತಿದೆಯೋ, ಮೋಕ್ಷದ ಕಾರಣದ ನಿರ್ಮಾಣ ಆಗ್ತಿದೆಯೋ, ಇಲ್ಲಿ ಯಾವ ಪ್ರಕಾರದ ಭೇದ ಇಲ್ಲ. ಯಾವುದ ಕಾರಣ ಇದೆಯೋ ಅದೇ ಕಾರ್ಯರೂಪದಿಂದ ಪರಿಣಮಿಸ್ತಿದೆ. ಕಾರಣ ಯಾವುದಿದೆ? ಇಲ್ಲಿ ಸ್ವತಂತ್ರ ಪರಮ ಸ್ವತಂತ್ರತೆಯ ಮೂಲಕ ನೋಡಿದ್ದೇ ಆದ್ರೆ ಯಾವ ಪರ್ಯಾಯ ಸ್ವಯಂ ತನ್ನ ಪುರುಷಾರ್ಥದಿಂದ ತನ್ನ ಷಟ್ಕಾರಕಗಳಿಂದ ಪರಿಣಮನ ಮಾಡಿ ವಸ್ತುವಿನ ಜೊತೆಗೆ ಅಭೇದತೆಯ ಕಾರ್ಯ ಮಾಡಿದೆಯೋ ಅದುವೇ ಅದರ ಕಾರಣ. ಯಾವುದರ ಯಾವ ಕಾರ್ಯ ಆಗಿದೆಯೋ ಅದರ ಕಾರಣ. ಯಾವ ಕಾರಣದಿಂದಾಗಿದೆ? ಯಾವುದ ಕಾರ್ಯ ಆಗಿದೆಯೋ ಅದರದೇ ಕಾರಣದಿಂದ ಆಗಿದೆ. ಅರೆ ಪರ್ಯಾಯಕ ದ್ರವ್ಯ ಕಾರಣ ಅನ್ನುವಷ್ಟು ಕೂಡ ಭೇದ ಜೈನಾಚಾರ್ಯರ ದೃಷ್ಟಿಯೊಳಗೆ ಇಲ್ಲಂದ ಮೇಲೆ ನಾವು ಎಷ್ಟೆಷ್ಟು ದೂರದ ಪದಾರ್ಥಗಳನ್ನು, ಭಿನ್ನ ಪದಾರ್ಥಗಳನ್ನೇ ಮೋಕ್ಷದ ಕಾರಣ ಅಂಥೇಳಿ ಮನ್ನಿಸಿದೆವರೆ. ಭಿನ್ನ ಭಾವ ಅರ್ಥಾತ್ ಶುಭ ರಾಗ ಅದನ್ನು ಮೋಕ್ಷದ ಕಾರಣ ಅಂಥೇಳಿ ಮನ್ನಿಸೋದು. ಭಿನ್ನ ದ್ರವ್ಯ ಅರ್ಥಾತ್ ಶರೀರದ ನಿರ್ಗ್ರಂಥ ಅವಸ್ಥೆ ಅಥವಾ ಜಿನೇಂದ್ರ ಪ್ರಭು ಹೇಳಿರುವಂಥ ಮೋಕ್ಷದ ಯಾವ ಉಪಚಾರದ ಇದೆಯೋ ಅದರ ಆಶ್ರಯದಿಂದ ಮೋಕ್ಷ ಆಗ್ತಿದೆ ಅಂಥೇಳಿ ನಂಬಿರುವಂಥ ಅಥವಾ ತಿಳಿತಾ ಇರುವಂಥ ನಾವು ಜನರ ಅನುಯಾಯಿ ಹಾಗಾಗೋ ಸಾಧ್ಯತೆ ಇದೆ. ತಿಳಿತಾ ಇರುವಂಥ ನಾವು ಜೈನ ದರ್ಶನ ಜಿನರ ಹೇಳಿರುವಂಥ ಜೈನ ದರ್ಶನವನ್ನು ನಂಬಿ ನಡೆಯುವಂಥ ಜೀವರುಗಳ ಅವರು ಬೇರೆನೇ ಇರ್ತಾರೆ, ಲೋಕದಿಂದ ಬೇರೆ ಇರ್ತಾರೆ. ಲೌಕಿಕ ಜನರ ಯಾವುದನ್ನು ಆಶ್ರಯಿಸ್ತಾರೋ ಅದರಲ್ಲಿ ಮೋಕ್ಷ ಮಾರ್ಗ ಇಲ್ಲವೇ ಇಲ್ಲ. ಅರೆ ಧ್ರುವ ದ್ರವ್ಯದೊಳಗೆ ಪರ್ಯಾಯದ ಮೋಕ್ಷ ಮಾರ್ಗ ಇಲ್ಲ ಇದೆ ಅಂದ್ರೆ ಧ್ರುವ ದ್ರವ್ಯದೊಳಗ ಪರ್ಯಾಯದ ಮೋಕ್ಷ ಮಾರ್ಗ ಇಲ್ಲ. ಧ್ರುವ ದ್ರವ್ಯ ತನ್ನಲ್ಲೇ ತಾನ ಪರಿಪೂರ್ಣ ಇದೆ.
ಅದಕ್ಕೆ ಪರ್ಯಾಯಕ್ಕೆ ಕೊಡುವಂಥದ್ದು ಏನೂ ಇಲ್ಲ ಅದರಲ್ಲಿ. ಇದರ ಹೆಸರು ಸ್ವಯಂಭೂ ಇದೆ. ಎರಡು ಕಡೆಯಿಂದ ಸ್ವಯಂಭೂ ಶಬ್ದದ ಅರ್ಥ ಯಥಾರ್ಥವಾಗಿ ತಿಳ್ಕೊಳ್ಳೋದು ಎರಡು ಕಡೆಯಿಂದ ಆಗ್ತಿದೆ. ಇನ್ನೊಂದರ ಸಲುವಾಗಿ ಕೊಡಬೇಕಾದ್ರೆ ಅಧಿಕ ಏನೂ ಇಲ್ಲಲ್ಲ, ಆ ದೃಷ್ಟಿಯಿಂದ ಸ್ವಯಂಭೂ. ಇನ್ನೊಬ್ಬರಿಗೆ ಕೊಡುವಂಥದ್ದು ಏನೂ ಇಲ್ಲ, ಆ ದೃಷ್ಟಿಯಿಂದ ಭಗವಂತರ ಸ್ವಯಂಭೂ ಇದ್ದಾರೆ. ಭಗವಾನ್ ಆತ್ಮ ಸ್ವಯಂಭೂ ಇದ್ದಾನೆ. ವೀತರಾಗ ಭಗವಂತರ ಯಾವ ಪ್ರಕಾರ ವಿಶ್ವದ ಯಾವ ಜೀವನಿಗೆ ಯಾವುದೇ ರೀತಿಯಿಂದ ಯಾವುದೇ ಕಾಲದಲ್ಲಿ ಏನನ್ನೂ ಕೊಡುವ ಸಾಧ್ಯತೆ ಇಲ್ಲವೋ, ಅದೇ ಪ್ರಕಾರ ನಿಜಾತ್ಮ ತ್ರಿಕಾಲಿ ಧ್ರುವ ಭಗವಾನ ಆತ್ಮ ಅರೂಪಿ ತತ್ವ ಸ್ವಯಂಭೂ ಇದ್ದಾನೆ ಅಂಥೇಳಿ ಅವು ಪರ್ಯಾಯಕ್ಕೆ ಏನೂ ಕೊಡುವ ಸಾಧ್ಯತೆ ಇಲ್ಲ. ವೀತರಾಗ ಅರ್ಹಂತ ಪ್ರಗಟ ಭಗವಂತರಲ್ಲೇ ಮತ್ತು ತ್ರಿಕಾಲಿ ಅವ್ಯಕ್ತ ಆತ್ಮನಲ್ಲೇ ಯಾವೂ ಭೇದ ಇಲ್ಲ. ಇಷ್ಟ ಆಯ್ತದೆ. ಇನ್ನು ಪರ್ಯಾಯ ಏನಿದೆಯಲ್ಲ, ಯಾವ ಪರ್ಯಾಯ ಸ್ವಯಂ ತನ್ನ ಪರಿಪೂರ್ಣ ಶಕ್ತಿಯನ್ನು ವಿನಿಯೋಗ ಮಾಡಿ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಖರ್ಚು ಮಾಡಿ ಯಾವ ಪರ್ಯಾಯ ಒಂದು ಸಮಯದ ಇದ್ರೂ ಕೂಡ ತ್ರಿಕಾಲಿ ತನದ ಅನುಭವ ಮಾಡ್ತಿದೆಯೋ, ಒಂದು ಸಮಯದ ಇರುವಾಗ ತ್ರಿಕಾಲಿತನದ ಅನುಭವ ಮಾಡ್ತಿದೆಯೋ, ಆ ಪರ್ಯಾಯ ಸ್ವಯಂಭೂ ಇದೆ ರೀ. ಲೋಕದೊಳಗ ಯಾವ ಪ್ರಕಾರ 100 ಜನ ಇಂದ್ರರಿಂದ ಅರ್ಥಾತ್ 3 ಲೋಕಗಳಿಂದ ವಂದನೀಯರಾದಂಥ ವೀತರಾಗ ಸರ್ವಜ್ಞ ಅರ್ಹಂತ ಪ್ರಭು ಇದ್ದಾರೋ, ಅವರನ್ನು ದ್ರವ್ಯದಿಂದ ಗುಣದಿಂದ ಪರ್ಯಾಯದಿಂದ ತಿಳಿಯುವ ಮಾತನ್ನ ಯಾರ ಪ್ರತ್ಯಕ್ಷ ತಿಳಿದ ಅನುಭವ ಮಾಡಿ ಅದರಿಂದ ಲಾಭಾನ್ವಿತ ಆದರೋ ಆ ಕುಂದರ ಹೇಳಿದ್ದಾರೆ. ಎಲ್ಲಿ ತಿಳಿದ್ರು ಎಲ್ಲಿ ನೋಡಿದರು ಅರೆ ಸಾಕ್ಷಾತ್ ಸೀಮಂಧರ ಸ್ವಾಮಿಯನ್ನು ನೋಡಿದ್ದಾರೆ. ಎಲ್ಲಿ ನೋಡಿದ್ರು ಪ್ರತ್ಯಕ್ಷ ಅವರ ಸನ್ನಿಧಿಗೆ ಹೋಗಿ ನೋಡಿದ್ದಾರೆ. ಸಮೋಸರಣದೊಳಗೆ ಪ್ರವೇಶ ಮಾಡಿ, ಅರೆ ಬರೀ ಪ್ರವೇಶ ಮಾಡಿ ಅಲ್ಲ, 8 ದಿವಸ ಅಲ್ಲೇ ಇದ್ದ ಎಷ್ಟೋ ಬಾರಿ ನೋಡಿದ್ದಿರಬಹುದ್ರಿ. ಏನು ನೋಡಿದರು? ಅರ್ಹಂತರನ್ನು ನೋಡಿದರೆ. ಹೇಗೆ ನೋಡಿದರು? ದ್ರವ್ಯದಿಂದ ಗುಣದಿಂದ ಪರ್ಯಾಯದಿಂದ. ಯಾರ ದ್ರವ್ಯ? ಇದು ಒಮ್ಮೆ ಪ್ರಶ್ನೆ ಬಂದದ್ದಿತ್ರಿ. ಅವರ ದ್ರವ್ಯವನ್ನು ನೋಡಿದರೋ, ಅವರ ಗುಣವನ್ನು ನೋಡಿದರೋ, ಅವರ ಪರ್ಯಾಯವನ್ನು ನೋಡಿದರೋ, ಅಥವಾ ನಿಜ ದ್ರವ್ಯವನ್ನು, ನಿಜ ಗುಣವನ್ನು, ನಿಜದ ಪರ್ಯಾಯವನ್ನು ಅಭೇದಾಗಿ ನೋಡಿದರ್ರಿ. ಅಭೇದಾಗಿ ನೋಡಿದ ನಂತರನ ಆತ್ಮ ತಿಳಿದು ಬರ್ತಾನ್ರಿ. ಅರೆ ಗಾಥೆಯೊಳಗೆ ಬರುವಂಥ ಶಬ್ದಗಳನ್ನ ಸ್ಪಷ್ಟ ಅರ್ಥವನ್ನ ಪ್ರಕಟಪಡಿಸ್ತಾ ಇದ್ರೂ ಕೂಡ ನಾವು ಅದನ್ನು ಆ ರೂಪದಿಂದ ಗ್ರಹಣ ಮಾಡುವ ಸಲುವಾಗಿ ನಮಗೆ ಬಿಡುವಿಲ್ಲ, ರುಚಿ ಇಲ್ಲ. ಜೋ ಜಾಣದಿ ಅರಹಂತಂ, ಯಾರು ಅರಹಂತರನ್ನು ತಿಳಿಯುತ್ತಾರೆ. ಹೇಗೆ? ದ್ರವ್ಯದಿಂದ ಗುಣದಿಂದ ಪರ್ಯಾಯದಿಂದ. ಈಗ 2 ದಿವಸದಿಂದ ಬರ್ತಾ ಇದೆ ಕಥನ. ಏನ? ನ್ಯಾಯಕ ದ್ರವ್ಯ. ಅರೆ ನಾನು ಜೀವಿದ್ದೇನಲ್ಲ, ದ್ರವ್ಯ ದೃಷ್ಟಿಯಿಂದ ದ್ರವ್ಯದ ಮುಖ್ಯತೆಯಿಂದ ನೋಡಿದರೆ ಎಂಥ ಇದ್ದೇನೆ ನಾನು? ನ್ಯಾಯಕ ದ್ರವ್ಯ.
ಗುಣದ ಮುಖ್ಯತೆಯಿಂದ ನೋಡಿದರೆ ನನ್ನಲ್ಲಿ ಯಾವ ಗುಣ, ಎಂಥ ಗುಣ, ಅರೆ ಅಸಾಧಾರಣವಾದಂಥ ಜ್ಞಾನ ಗುಣ ಇದೆ. ಪರ್ಯಾಯದ ಅಪೇಕ್ಷಾದಿಂದ ನೋಡಿದರೆ, ಪರ್ಯಾಯವನ್ನು ಮುಖ್ಯ ಮಾಡಿ ನೋಡಿದರೆ ನನ್ನ ಪರ್ಯಾಯ ಎಂಥದ್ದಿದೆ? ತಿಳಿಯುವ ರೂಪದ್ದು ಇದೆ ರೀ. ಅದರೊಳಗೆ ಯಾವುದರದ್ದೂ ಬೆರಕೆ ಆಗುವ ಹಾಗೆ ವಸ್ತು ಸ್ವರೂಪ ಇಲ್ಲ. ಹಾಗಾದ್ರೆ ಯಾರ ಅರ್ಹಂತರನ್ನ ನೋಡ್ತಾರೋ, ಅರ್ಥಾತ್ ತಿಳಿತಾರೋ, ಅರ್ಹಂತರನ್ನ ಹೇಗೆ ತಿಳಿಯೋದ? ಅರ್ಹನ್ ಮಂದಿರದೊಳಗೆ ಹೋಗಿ, ಅಥವಾ ಸಮೋಸರಣದೊಳಗೆ ಹೋಗಿ, ಅಥವಾ ಕಣ್ಣು ಬಿಟ್ಟು ನೋಡಿ, ಅಥವಾ ಆಗಮದಲ್ಲಿ ಹೇಳಿರುವ ಪ್ರಕಾರ ಹೇಗೆ ತಿಳಿಯೋದ್ರಿ ಅರ್ಹಂತರನ್ನ? ಹೇಗೆ ತಿಳಿಯೋದು? ನ್ಯಾಯಕ ದ್ರವ್ಯ ಆಗಿ, ಜ್ಞಾನ ಗುಣದಿಂದ ಪರಿಣಮನ ಮಾಡುವಂಥವಾಗಿ, ಅಥವಾ ನ್ಯಾಯಕ ದ್ರವ್ಯದೊಳಗ ಒಂದು ಜ್ಞಾನ ಗುಣವೇ ವ್ಯಾಪ್ತ ಇದೆ. ಉಳಿದ ಅನಂತ ಗುಣಗಳ ಅನಂತ ಗುಣಗಳ ಒಂದು ಜ್ಞಾನದಿಂದಲೇ ಪ್ರಕಾಶಿತ ಆಗ್ತವೆ. ಜ್ಞಾನದ ಪ್ರಕಾಶದಿಂದಲೇ ಪ್ರಕಾಶಿತ ಆಗ್ತವೆ. ಇಂಥ ಜ್ಞಾಯಕ ದ್ರವ್ಯ, ಇಂಥ ಅನಂತ 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 ಗುಣಗಳ ಒಂದು ಜ್ಞಾನದಿಂದನೇ ಪ್ರಕಾಶಿತ ಆಗುವಂಥ ಜ್ಞಾನ, ಅದರ ಪರ್ಯಾಯ ಎಂಥದ್ದಿರೋದು? ಎಂಥದ್ದಿರೋದು? ತಿಳಿಯುವ. ಅರೆ ಅರ್ಹಂತರನ್ನ ಸಂಸರಣದೊಳಗೆ ಹೋಗಿ ನೋಡಬೇಕಾಗಿಲ್ಲ, ವಿಧೇ ಕ್ಷೇತ್ರದೊಳಗೆ ಹೋಗಿ ನೋಡಬೇಕಾಗಿಲ್ಲ, ಮಂದಿರದೊಳಗೆ ಹೋಗಿ ನೋಡಬೇಕಾಗಿಲ್ಲ, ಕಣ್ಣು ಇಲ್ಲದಿದ್ರೆ ಕಾಣಿಸೋದಿಲ್ಲ ಅನ್ನೋ ಮಾತು. ಅರ್ಹಂತರನ್ನ ಹೇಗೆ ನೋಡೋದಿದೆ? ಅರೆ ಇದೆಲ್ಲ ನೋಡ್ರಿ, ಮಂದಿರಕ್ಕೆ ಹೋಗೋದು, ಕಣ್ಣಿನೊಳಗೆ ದೃಷ್ಟಿ ಸಾಮರ್ಥ್ಯ ಇರೋದು, ಇವೆಲ್ಲ ಮೊದಲಿನಿಂದ ಆಗ್ತಾ ಬಂದಿದ್ದವ್ರಿ. ಈಗ ಆ ಕಾರ್ಯಗಳ ಅನೇಕ ಕಾಲದವರೆಗೆ ಆದ ನಂತರ, ಅಥವಾ ಒಮ್ಮೆ ಆದ ನಂತರ, ಯಾವುದೋ ಜೀವನಿಗೆ ತನ್ನ ಸ್ವರೂಪ ತಿಳಿದು ಬರ್ತಿದ್ದೀರಿ. ಯಾಗ ನ್ಯಾಯಕ ಮಾತ್ರ ನಾನಿದ್ದೇನೆ. ನೋಡ್ರಿ, ನಾನು ದೇಹದಿಂದ ಭಿನ್ನ ಇದ್ದೇನೆ ಅನ್ನೋ ವಿಕಲ್ಪ ಬೇಕಿಲ್ಲ ಅಲ್ಲಿ. ಜ್ಞಾನಕ್ಕೆ ಆ ಪ್ರಕಾರದ ವಿಕಲ್ಪ ಆಗಲೇಬೇಕು, ಹೀಗೆ ನಿಯಮ ಇಲ್ರಿ. ನನ್ನಲ್ಲೇ ಅಸಾಧಾರಣವಾದಂಥ ಜ್ಞಾನ ಗುಣ ಇದೆ. ಅರೆ ಆಕಾಶದ ಪ್ರದೇಶದ ಅನಂತ ಗುಣಿತ ಗುಣಗಳೇನು ನನ್ನಲ್ಲೇ ಇದ್ದಾವೆ, ಆ ಗುಣಗಳನ್ನು ಪ್ರಕಾಶಿತಪಡಿಸುವಂಥ ಜ್ಞಾನ ಗುಣ ನನ್ನಲ್ಲೇ ಇದೆ. ಇದು ಆಗಮದ ವಾಕ್ಯದ ಪರಿಚಯ ಇರೋದು ಅವಶ್ಯಕ ಇಲ್ಲ. ಈಗ ಬಂತೇನಿಲ್ಲ ಸಂಪದದೊಳಗ, ಏನು ಬಂತು? ಇವತ್ತಿಲ್ಲ. ಏನು ಬಂತು? ದೇಶನಾದಿಂದ, ಭಗವಂತರ ದೇಶನಾದಿಂದ ಸಮ್ಯಕ್ ದರ್ಶನ ಆಗುವುದಿಲ್ಲ. ಅರೆ ಮೊದಲಿನ ಸಮಯದೊಳಗೆ ದೇಶನ ಇರ್ತಿದೆ. ಆ ಸಮ್ಯಕ್ ದರ್ಶನ ಆಗುವ ಸಮಯದೊಳಗ ಯಾವ ನಿಮಿತ್ತ ಇತ್ತು ಅದನ್ನು ತೋರಿಸುವ ಸಲುವಾಗಿ ದೇಶನಾದಿಂದ ಸಮ್ಯಕ್ ದರ್ಶನ ಆಗ್ತಿದೆ ಅನ್ನುವ ಕಥನ ಆಗಮದೊಳಗಿದೆ. ಹಾಗಾದ್ರೆ ಇದನ್ನೆಲ್ಲ ಭೇದ ಯಾರು ತಿಳ್ಕೊಳ್ಳೋರ್ರಿ? ಯಾರು ತಿಳಿಸಿಕೊಡೋರು? ಹೇಳಿ, ತಿಳಿಸಿಕೊಡೋರು ಯಾರು? ಅರೆ ತಿಳಿಸಿಕೊಡುವ ಅವಶ್ಯಕತೆನೇ ಇಲ್ಲ. ಅಂಥ ಮಹಾನ ಇದ್ದಾನೆ. ಎಂಥ ಮಹಾನ? ಯಾರೂ ತಿಳಿಸಿಕೊಡುವ ಅವಶ್ಯಕತೆ ಇಲ್ಲ. ತಿಳಿಸಿಕೊಡುವಂಥವರ ಉಪಸ್ಥಿತಿ ಇದ್ದರೆ ಇರಬಹುದಾಗಿದೆ, ಆದರೆ ತಿಳಿಸಿಕೊಡುವವರ ಅವಶ್ಯಕತೆ ತಿಳಿದುಕೊಳ್ಳುವಂಥವನ ಸಲುವಾಗಿ ಇಲ್ಲವೇ ಇಲ್ಲ. ತಿಳಿದುಕೊಳ್ಳುವಂಥವ ತನ್ನ ಜ್ಞಾನ ಸಾಮರ್ಥ್ಯದಿಂದ ನಮ್ಗೆ ಯಾಕೆ ತಿಳಿದು ಬರ್ತಾ ಇಲ್ಲ? ಹಾಗಾದ್ರೆ ಇಷ್ಟು ಕಾಲದಿಂದ ಓದ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಎಷ್ಟೆಷ್ಟು ಜ್ಞಾನಿಗಳ ಮುಖದಿಂದ ಕೇಳಿದ್ದೇವೆ, ಆದರೆ ನಮ್ಗೆ ಯಾಕೆ ತಿಳಿದು ಬರ್ತಾ ಇಲ್ಲ? ಯಾಕೆ ತಿಳಿದು ಬರ್ತಾ ಇಲ್ಲ? ಇದು ಪ್ರಶ್ನೆ ಉತ್ಪನ್ನ ಆಗ್ಬೇಕಲ್ಲ ನಮ್ಮಲ್ಲಿ.
ಯಾಕೆ ತಿಳಿದು ಬರ್ತಾ ಇಲ್ಲ? ತಿಳ್ಕೊಳ್ಳುವ ಸಲುವಾಗಿ ಯಾವ ಜ್ಞಾನ ಖಾಲಿ ಬೇಕಲ್ಲ, ತಿಳ್ಕೊಳ್ಳುವ ಸಲುವಾಗಿ ಯಾವ ಜ್ಞಾನದೊಳಗ ರುಚಿ ಬೇಕಲ್ಲ, ಅದು ಇಲ್ಲವೇ ಜ್ಞಾನದೊಳಗ ಅಂಥೇಳಿ ತಿಳಿತಾ ಇಲ್ಲ. ಮತ್ತು ನಾವು ಈಗೆಲ್ಲ ಕಾರ್ಯ ಬಿಟ್ಟು ಕೂತಿದ್ದೇವೇನಿಲ್ರಿ? ಏನಾದರೂ ವಿಕಲ್ಪ ಇದೆಯೇನು ನಮ್ಮಲ್ಲಿ? ಅರೆ, ವಿಕಲ್ಪದೊಳಗೆ ಏನೂ ಇಲ್ಲ, ಅಥವಾ ವಿಕಲ್ಪ ನಮಗೆ ಯಾವುದ್ರದ್ದು ಪ್ರತ್ಯಕ್ಷ ರೂಪದಿಂದ ಇಲ್ಲ ಅಂಥೇಳಿ ಹೇಳಿದರನು ಕೂಡ ಅನಂತ ವಿಕಲ್ಪಗಳ ಬೀಜ ಇದೆ ರೀ. ಇದೇನಿಲ್ರಿ, ಅನಂತ ವಿಕಲ್ಪಗಳ ಬೀಜ ಇದೆ. ಹೇಗಿದೆ ಆ ಬೀಜ? ಸುರಕ್ಷಿತ ಇದೆ ರೀ. ಆ ಬೀಜಕ್ಕ ಯಾವ ಪ್ರಕಾರದ ವಾತಾವರಣ ಬೇಕೋ ಮೊಳೆಯುವ ಸಲುವಾಗಿ, ಫಲಿಸುವ ಸಲುವಾಗಿ, ಆ ವಾತಾವರಣ ಅತ್ಯಂತ ಸಮೃದ್ಧವಾಗಿ ಇದೆ ರೀ ಒಳಗಡೆ. ಹಾಗಾದ್ರೆ ಆ ಬೀಜ ಇದ್ರೂ ಕೂಡ, ಈಗ ಮುಂದಿನ ಮಾತು ಹೇಳ್ತಾ ಇದೆ, ಬೀಜ ಇದ್ರೂ ಕೂಡ ಆ ಬೀಜ ಕಾಲಾಂತರದಲ್ಲಿ ಫಲಿಸದೇ ಇರುವ ಹಾಗೆ ಜ್ಞಾನದ ರುಚಿ ಜಾಗೃತಾಗಿ ಜ್ಞಾನ ಪರಿಣಮನ ಮಾಡಿತು ಅಂತಂದ್ರೆ ಆ ಬೀಜ ಉಪಶಮಿಸಲ್ಪಡ್ತಿದೆ ರೀ. ನೋಡ್ರಿ, ಇಷ್ಟು ದೀರ್ಘ ಆಗಮದ ಅವಲಂಬನೆ ಇರುವಂಥ ನಮ್ಮ ಸಲುವಾಗಿ ಇದಕ್ಕೆ ಕಥನಿದೆ ರೀ. ಆದ್ರೆ ಅಲ್ಲಿ ಕಾರ್ಯ ಯಾವ ಜೀವದಲ್ಲೇ ಆಗ್ತಿದೆಯಲ್ಲ, ಅದಕ್ಕೆ ಇದೆಲ್ಲ ಕ್ರಮ ಆಗಲೇಬೇಕು, ಹೀಗೆ ನಿಯಮ ಇಲ್ರಿ. ಅರೆ, ನಮಗೆ ದೈವ ಯೋಗದಿಂದ ಲಭಿಸಿದೆ ಅಂಥೇಳಿ ಇದರ ಸಾನ್ನಿಧ್ಯದೊಳಗಿದ್ದ ನಾವು ಯಾವ ಪುರುಷಾರ್ಥ ಮಾಡಬೇಕು ಅನ್ನೋದು ನಿಮಿತ್ತದ ಮುಖ್ಯತೆಯಿಂದ ನಡೆದದ್ದಿದೆ ಕಥನರಿ. ಆದ್ರೆ ಕಾರ್ಯ ನಿಮಿತ್ತದ ಮುಖ್ಯತೆಯಿಂದ ಆಗೋದನೇ ಇಲ್ಲ. ಕಾರ್ಯದ ಶಕ್ತಿ ಏನಿದೆ ಅದನ್ನ ಉಪಾದಾನಂತರ ಅದು ವಸ್ತುವಿನೊಳಗಿದೆ. ಯಾವ ವಸ್ತುವಿನೊಳಗ? ನಿಮಿತ್ತನೂ ವಸ್ತುನೇ ಇದೆ ಅಲ್ಲ. ಯಾವ ವಸ್ತುವಿನೊಳಗಿದೆ? ಕಾರ್ಯಶಕ್ತಿ. ಕಾರ್ಯಶಕ್ತಿಯನ್ನು ಉಪಾದಾನ ಅಂದ್ರು ಯಾವ ವಸ್ತುವಿನೊಳಗಿದೆ? ಅರೆ, ಯಾವ ವಸ್ತುವಿನೊಳಗ ಕಾರ್ಯ ಆಗಬೇಕಾಗಿದೆ ಅಲ್ಲ, ಅದೇ ವಸ್ತುವಿನೊಳಗಿದೆ. ಈಗ ಒಂದು ಸ್ವಲ್ಪ ಅತ್ಯಂತ ಪ್ರಾಮಾಣಿಕತೆಯಿಂದ ವಿಚಾರ ಮಾಡೋದ, ಅಂತರಂಗದ ಅವಲೋಕನೆ ಮಾಡೋದ. ನನಗೆ ಸಮ್ಯಕ್ ದರ್ಶನ ಆಗುವ ಸಲುವಾಗಿ ನಾನು ಮೊದಲನೇ ಮಾತ, ನನಗೆ ಸಮ್ಯಕ್ ದರ್ಶನದ ಅನಿವಾರ್ಯ ಅವಶ್ಯಕತೆ ಅನಿಸಿದೆನ? ಇದು ಮೊದಲನೇ ಪ್ರಶ್ನೆ. ಎರಡನೇದ್ದು, ಒಂದು ವೇಳೆ ಯಾವಾಗ್ರೆ ಅನಿಸಿದ್ರೂ ಕೂಡ ಆ ಸಮ್ಯಕ್ ದರ್ಶನದ ಅವಶ್ಯಕತೆ ಅನಿಸಿದ ನಂತರ ಸಮ್ಯಕ್ ದರ್ಶನ ಯಾವ ಪ್ರಕಾರ ಆಗ್ತಿದೆ ಅನ್ನೋದ ಆಗಮದಲ್ಲಿ ನಮ್ಮ ವಾಚನದೊಳಗೆ ಬಂದಿದ್ರೂ ಕೂಡ ನಮಗೆ ಆತ್ಮನ ಮಹಿಮೆ ಇದೆಯೋ ಅಥವಾ ಗ್ರಂಥದ ಪರಿಭಾಷೆಗಳದ್ದ, ಭಗವಂತರದ, ಗುರುವಿಂದ ಮಹಿಮೆ ಇದೆ. ಮಹಿಮೆ ಇದೆ ಇದರ ಅರ್ಥ ದೃಷ್ಟಿ ಯಾವುದರ ಕಡೆಗಿದೆ ಅಂತ. ಮಹಿಮೆ ಇದೆ ಇದರ ಅರ್ಥ ಏನ? ನಮ್ಮ ದೃಷ್ಟಿ ಯಾವುದರ ಕಡೆಗೆ ಇದೆ? ಆಗಮದ ವಾಕ್ಯಗಳ ಕಡೆಗೆ ಇದೆಯೋ ಅಥವಾ ಆತ್ಮನ ಕಡೆಗೆ ಇದೆಯೋ? ಆಗಮದ ವಾಕ್ಯಗಳ ಆತ್ಮನ ಕಡೆಗೆ ತೆಗೆದುಕೊಂಡು ಹೋಗುವಲ್ಲಿ ಅತ್ಯಂತ ಅಸಹಾಯ ಅದವ್ರೆ, ದುರ್ಬಲ ಅದವ್ರೆ, ಅವ ಶಕ್ಯನೇ ಇಲ್ಲ. ಆಗಮದ ವಾಕ್ಯಗಳ ನಮ್ಮ ಜ್ಞಾನವನ್ನ ನಿಜ ತತ್ವದ ಕಡೆಗೆ, ಆ ನಿಜ ಯಾಕ ಅಂದ್ರೆ ಜ್ಞಾನಮಯವೇ. ಯಾವ ವಸ್ತು ಇದೆಯೋ, ಯಾವ ವಸ್ತುವಿನಿಂದ ಆ ಜ್ಞಾನ ಉದಿಸಿ ಬರ್ತಾ ಇದೆಯೋ
ಆ ನಿಜ ತತ್ವದ ಕಡೆಗೆ, ಆ ಜ್ಞಾನಮಯ ಆತ್ಮನ ಕಡೆಗೆ, ಆ ಜ್ಞಾನದ ಆಧಾರನ ಕಡೆಗೆ ನಮ್ದು ರುಚಿ ಇದುವರೆಗೆ ನಮ್ಮ ಬುದ್ಧಿಗೆ ತಿಳಿಯುವ ಹಾಗೆ ಆಗಿದೆ ರುಚಿ. ನಮ್ಮ ಬುದ್ಧಿಗೆ ನನಗೆ ರುಚಿ ನನ್ನ ಆತ್ಮನ ಕುರಿತಾಗಿ ಎಷ್ಟೋ ಬಾರಿ ಆಗಿದೆ, ಹೀಗೆ ನಮ್ಮ ಬುದ್ಧಿಗೆ ತಿಳಿದು ಬಂದಿದೆ. ನಿಜವಾದ ಮಾತಿದೆ ಅಣ್ಣ. ಆಗಮದ ಕಡೆಗೆ ದೃಷ್ಟಿ ಇಟ್ಟು ಸ್ವಾಧ್ಯಾಯದಲ್ಲಿ ಪ್ರಾಮಾಣಿಕತೆಯನ್ನು ಕಾಯ್ದುಕೊಂಡು ಜ್ಞಾನಿಗಳು ಯಾವ ಶಬ್ದದ ಅರ್ಥ ಯಾವ ಪ್ರಕಾರ ಹೇಳಿದ್ದಾರೆ ಅದೇ ಪ್ರಕಾರದಿಂದ ಗ್ರಹಿಸುವಂಥ ಪ್ರಯತ್ನದೊಳಗ ಆತ್ಮನನ್ನು ಕಂಡುಕೊಳ್ಳುವ ಅವಸರ ಕೈಬಿಟ್ಟು ಹೋಗ್ಬಾರ್ದ್ರೆ. ತಿಳಿತೇನ್ರಿ? ಸ್ವಾಧ್ಯಾಯದಲ್ಲಿ ಪ್ರಾಮಾಣಿಕತೆ ಇದೆ. ಆಗಮದ ವಾಕ್ಯಗಳ ಕಡೆಗೆ ಅತ್ಯಂತ ರುಚಿ ಇದೆ. ಜ್ಞಾನಿಗಳ ಯಾವ ಮಾತಿನ ಮಾಧ್ಯಮದಿಂದ ಯಾವ ವಿಷಯವನ್ನು ತಿಳಿಸಬೇಕಂತಾರೋ ಅದೇ ವಿಷಯವನ್ನು ಗ್ರಹಿಸುವ ಸಲುವಾಗಿ ಪ್ರಯತ್ನ ನಡೆದದ್ದಿದೆ. ಆದರೆ ಈ ಪ್ರಯತ್ನ, ಆ ರುಚಿ, ಆ ವಿಶ್ವಾಸದ ಮಧ್ಯದೊಳಗ ಆತ್ಮನನ್ನು ನಾನೇ ನನ್ನನ್ನು ಕಂಡುಕೊಳ್ಳುವ ಅವಸರ ಏನಿದೆ ಅದು ಕೈ ತಪ್ಪಿತ್ತು. ಅದು ಬೇರೆ ಇದೆ. ಆಗಮದ ರುಚಿಯೊಳಗ ಆತ್ಮನ ರುಚಿ ಗರ್ಭಿತ ಇದೆ ಅಂಥೇಳಿ ಹೇಳಬಹುದಾಗಿದೆ. ಆದರೆ ಯಾವಾಗ ಹೇಳಬಹುದಾಗಿದೆ? ಯಾವಾಗ ಆಗಮವನ್ನು ಓದುತ್ತಾ ಅಭ್ಯಾಸ ಮಾಡ್ತಾ ಇವು ಬಾಹ್ಯದ ಇಂದ್ರಿಯ ವ್ಯಾಪಾರದಿಂದ ಶೂನ್ಯನಾಗುವಂಥ ಅವಸರ ಬರ್ತಿದೆಯೋ ಆವಾಗ ಹೇಳಬಹುದು. ಬಾಹ್ಯದ ಇಂದ್ರಿಯ ವ್ಯಾಪಾರಗಳಿಂದ ಪರಿತ್ಯಕ್ತ ಅವುಗಳ ಕಡೆಗೆ ಅವನ ವ್ಯಾಪಾರ ನಡೀತಾನೇ ಇಲ್ಲ. ಹೀಗೆ ಯಾವಾಗ ಆಗುತ್ತಿದೆಯೋ ಆವಾಗ ಆಗಮನ ಅಧ್ಯಯನದೊಳಗ ಆತ್ಮನ ರುಚಿ ಗರ್ಭಿತ ಇರೋದು ಸತ್ಯ ಆಗ್ತಿದೆ. ಇಲ್ದಿದ್ರ ಅದು ಸತ್ಯ ಆಗುವುದಿಲ್ಲ. ಇಲ್ಲೇನು ವಿಷಯ ನಡೆದಿದೆ, ಜೋಜಾನದೆ ಅರ್ಹಂತಂ ಅನ್ನುವಂಥದ್ದೇನು ಆ ಗಾಥೆ ಇದೆ, 80ನೇ ಗಾಥೆ. 8 ಮೂಲ ಕರ್ಮ ಪ್ರಕೃತಿಗಳ ಸರ್ವಥಾ ನಾಶ ಮಾಡಿ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದಿ ಅನಂತ ಅವ್ಯಾಬಾಧ ಸುಖದ ಭಾಜನನಾಗುವಂಥ ಗಾಥೆ ಇದೆ. ಅದೇ ಮಾತು ಇಲ್ಲಿ ಇದೆ. ಎಲ್ಲಿ? ಇಲ್ಲಿ ಶುದ್ಧ ಚೈತನ್ಯ ಮಾತ್ರ ವಸ್ತುರೂಪವಿರುವ ಮೋಕ್ಷದ ಕಾರಣವನ್ನು ನಿರಂತರ ಅನುಭವ ಮಾಡುವುದು. ಯಾರು ಮಾಡವ್ರ? ಅಲ್ಲೇನು ಕುಂದ ದೇವ ಹೇಳಿದರು. ಅರೆ ಪ್ರವಚನ ಸಾರ ಮೊದಲು ಬರ್ತಾರೆ. ಮೊದಲಂದ್ರೆ ಎಲ್ಲಕ್ಕಿಂತ ಮೊದಲ ಸಮಯ ಸಾರಕ್ಕಿಂತ ಮೊದಲ್ರಿ. ಎಲ್ಲಕ್ಕಿಂತ ಮೊದಲಂತೂ ಪಂಚಾಸ್ತಿಕಾಯಿ ಬರ್ತಾರೆ. ವಿದೇಹದಿಂದ ಆಗಮಿಸಿದ ಕೂಡಲೇ ಪ್ರವಚನ ಸಾರ ಬರ್ತಾರೆ. ಪ್ರವಚನ ಸಾರ ಬರೆದ ನಂತರ ತಮಿಳುನಾಡಿನಿಂದ ತುಳುನಾಡಿಗೆ ಬಂದು ಕುಂದಾದ್ರಿಯ ಪರಿಸರದೊಳಗ 10 ವರ್ಷ ಕಳೆದವ್ರಿ. ಆ ನಂತರ ಬರೆದರು ಸಮಯ ಸಾರ. 10 ವರ್ಷ ಹಾಗೆ ಕಳೆದುವೇನ? ಅದೇ ಬೇಕಾದಷ್ಟು ಬರೆದ್ರಿ. ಆದ್ರೆ ಅವೆಲ್ಲ ಪೃಥ್ವಿಯ ಗರ್ಭದೊಳಗೆ ಲುಪ್ತ ಆಗಿ ಹೋದವ್ರಿ. 84 ಪಾಹುಡ ಗ್ರಂಥಗಳನ್ನು ಬರೆದ್ರಿ. ಬರೇ ಉಳಿದಿದ್ದು 12 ಪಾಹುಡ್ರಿ. 84 ಪಾಹುಡ ಗ್ರಂಥದಲ್ಲಿ ಭಗವಾನ್ ಕುಂದರು ಉಳಿದದ್ದು ಬರೇ 12 ಪಾಹುಡ ಅಥವಾ 5 ಪರಮಾಣು. ಪಂಚಾಸ್ತಿಕಾಯ ಸಂಗ್ರಹ, ಪ್ರವಚನ ಸಾರ, ಸಮಯ ಸಾರ, ನಿಯಮ ಸಾರ ಮತ್ತು ಅಷ್ಟಪಾಹುಡ ಅರ್ಥಾತ್ 8 ಅವರೆ. ಈ ಪ್ರಕಾರ 12 ಪಾಹುಡ ಗ್ರಂಥ ಉಳಿದು. ಹಾಗಾದ್ರೆ ಆ 10 ವರ್ಷದ ಕಾಲಖಂಡದೊಳಗ
ಏನೇನು ಬರೆದ್ರು ಅವು ಎಲ್ಲೆಲ್ಲಿ ನಾಶ ಆಗಿ ಹೋದು, ಪೃಥ್ವಿ ನುಂಗಿ ಹಾಕಿತು ಗೊತ್ತಿಲ್ಲ. ಮುಂದೆ ಅತ್ಯಂತ ಆ ಜ್ಞಾನ ವೃದ್ಧ, ವೈರಾಗ್ಯ ವೃದ್ಧ, ವಯೋವೃದ್ಧ, ಪರಿಪಕ್ವ ಅಧ್ಯಾತ್ಮವನ್ನ ಸಮಯಸಾರದಲ್ಲಿ ಸಮಯಸಾರದ ರೂಪದಿಂದ, ಅದರ ನಂತರ ಅಂತಿಮವಾಗಿ ಬರೆದರು ನಿಯಮಸಾರ. ಹಾಗಾದ್ರೆ ಈ ಸಮಯಸಾರದಲ್ಲಿ ಇದೇನು ಮಾತು ಹೇಳ್ತಾ ಇದ್ದಾರಲ್ಲ, ಅದು ವಿದೇಹಿನಾಥರ ದರ್ಶನ ಮಾಡಿ ಅಥವಾ ವಿದೇಹಿನಾಥರ ಸಮವಸರಣದೊಳಗೆ 8 ದಿವಸಗಳವರೆಗೆ ಇದ್ದು 8 ದಿವಸಗಳವರೆಗೆ ಉಳಿದರು. ಅಲ್ಲಿಂದ ಮರಳಿ ಭರತ ಕ್ಷೇತ್ರಕ್ಕೆ ಬಂದರು. ಅಲ್ಲಿ 80ನೇ ಗಾಥೆ ಬಂತರೆ ಅದ 8 ದಿವಸದ ಏನು ಇತ್ತಲ್ಲ ಅದು ಸಾರರೆ, ಏನ ಬರೇ ನೋಡಿರುವುದರ ಸಾರರೆ. ಉಳಿದದ್ದೆಲ್ಲ ಬಂತದೆ 79 ಗಾಥೆಯಲ್ಲಿ ಬಂತು, ಮತ್ತು ಮುಂದೆ 275ನೇ ಗಾಥೆಯವರೆಗೆ ಬಂತರೆ. ಅರೆ ಜ್ಞಾನ ತತ್ವ ಪ್ರಜ್ಞಾಪನೆ, ಆ ಜ್ಞಾನ ತತ್ವ ಪ್ರಜ್ಞಾಪನೆಯೊಳಗೆ ಬರ್ತಿದೆ ಜೋ ಜಾಣದಿ ಅರ್ಹಂತಂ. ಯಾರ ಅರ್ಹಂತರನ್ನು ತಿಳಿತಾರೋ, ಅರೆ ಈ ಮೊದಲು ಅವರು ಶುದ್ಧಾತ್ಮನನ್ನು ತಿಳಿದಿದ್ರು ಅಥವಾ ಇಲ್ರಿ? ಭಗವಾನ್ ಕೊಂದ ದೇವ ತಿಳಿದಿದ್ರಲ್ಲ, ಅನುಭವ ಮಾಡಿದ್ರು ಅಥವಾ ಇಲ್ಲ? ಮಾಡಿದ್ರಲ್ಲ. ಆ ಆತ್ಮನಲ್ಲಿ ಸ್ಥಿರತೆಯನ್ನ ಸಾಧಿಸುವುದರಲ್ಲಿ ಬಹಳಷ್ಟು ಯಶಸ್ವಿ ಆಗಿದ್ರು ಅಥವಾ ಇಲ್ಲ? ಆಗಿದ್ರಲ್ಲ. ಹಾಗಾದ್ರೆ ಅಲ್ಲಿ ಹೋದ ನಂತರ ಅವರ ಅರ್ಹಂತರನ್ನ ತಿಳಿದರೆ ನೋಡ್ರಿ, ವಿವಕ್ಷ ಏನಿದೆ ಅದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಈ ಒಂದು ಗಾಥೆಯ ಆಧಾರದಿಂದನ ಹೊನ್ನೂರು ಪ್ರಭೆ ಅನ್ನುವಂಥ ಕೃತಿಯೊಳಗ ಅಪ್ಪಾಜಿ ಬರೆದಿದ್ದಿರಬಹುದು. ಏನ ಸಮ್ಯಕ್ತವಂತೂ ಇತ್ತು, ಆದ್ರೆ ಅಲ್ಲಿ ಹೋದ ನಂತರ ಅವ್ರಿಗೇನಾಯಿತು? ಕ್ಷಾಯಿಕ ಸಮ್ಯಕ್ತ್ವ ಆಯಿತು. ಕ್ಷಾಯಿಕ ಸಮ್ಯಕ್ತ್ವ ಆಯಿತು ಅಂಥೇಳಿ ಬರ್ತಾರೆ. ಯಾವುದರಿಂದ ಬರೆದ್ರು? ಆಧಾರ 80ನೇ ಗಾಥೆ. ಅವರೇನು ಹೇಳಲಿಲ್ಲ, ಆದರೆ ಈ ಸಮಯಕ್ಕೆ ನನಗೆ ಹಾಗೆ ಅನ್ನಿಸ್ತಾ ಇದೆ. 80ನೇ ಗಾಥೆ ಅಪ್ಪಾಜಿಯ ಲಕ್ಷ್ಯದೊಳಗೆ ಯಾವ ರೂಪದಿಂದ ಬಂತೋ ಆ ರೂಪದ ನಿಮಿತ್ತ ಪಡೆದು ಆ ಕಥನದ ಪ್ರತಿಪಾದನೆ ಆಯಿತು. ಯಾವುದ? ಕ್ಷಾಯಿಕ ಸಮ್ಯಕ್ತವನ್ನು ಅವರು ಪಡೆದರು. 80ನೇ ಕ್ಷಾಯಿಕ ಸಮ್ಯಕ್ತವನ್ನು ಪಡೆದರು, ಅರ್ಥಾತ್ ಅರ್ಹಂತರನ್ನು ತಿಳಿದರು. ಇದಕ್ಕೆ ಮತ್ತೇನಾರೇ ಆಧಾರ ಇದೆಯನ? ಅವಶ್ಯವಾಗಿ ಇದೆ. ನಿಜವಾಗಿ ಸಮ್ಯಕ್ತ್ವ, ಕ್ಷಾಯಿಕ ಸಮ್ಯಕ್ತ್ವನೇ ಇದೆ. ಉಪಶಮ ಸಮ್ಯಕ್ತ್ವ ಮತ್ತು ಕ್ಷಯೋಪಶಮ ಸಮ್ಯಕ್ತ್ವಗಳದ್ದ ಮೋಕ್ಷಕ್ಕೆ ಕೊಂಡೊಯ್ಯುವುದರದ ನಿಯಮ 2 ಭವದೊಳಗೆ ಇಲ್ಲವೇ ಇಲ್ಲರೆ. 2 ಭವದೊಳಗೆ ಮೋಕ್ಷಕ್ಕೆ ಕೊಂಡೊಯ್ಯೋದು, ಅರ್ಥಾತ್ ಅಪ್ರತಿಹತ ಮೋಕ್ಷ ಮಾರ್ಗದೊಳಗೆ ಮುಂದೆ ಕರ್ಕೊಂಡು ಹೋಗುವ ಸಾಮರ್ಥ್ಯ ಒಂದು ಕ್ಷಾಯಿಕ ಸಮ್ಯಕ್ತ್ವದೊಳಗನೆ ಐತೆ. ಅರೆ ಉಪಶಮ ಸಮ್ಯಕ್ತ್ವ ಆಗ್ತಿದೆ, ನಂತರ ಕ್ಷಯೋಪಶಮ ಸಮ್ಯಕ್ತ್ವ ಆಗ್ತಿದೆ, ನಂತರ ಶ್ರೇಣಿ 10 ವೇಳೆದೊಳಗೆ ದ್ವಿತೀಯೋಪಶಮ ಸಮ್ಯಕ್ತ್ವ ಆಗ್ತಿದೆ. ಆದ್ರೆ ಉಪಶಮ ಶ್ರೇಣಿ ಹತ್ಯದ ಅಂತಂದ್ರೆ ನಿಬೋಧದವರೆಗೆ ಹೋಗ್ತಾನೆ. ಉಪಶಮ ಸಮ್ಯಕ್ತ್ವ ಹತ್ಯದವರು ಎಲ್ಲರೂ ಹೋಗ್ತಾರೆ ಈಗ ಮಾತಲ್ಲ. ಅದೇ ಭವದಲ್ಲಿ ಕೂಡ ಉಪಶಮ ಶ್ರೇಣಿ 2 ಬಾರಿ ಹತ್ಯದ ನಂತರ ಅವ ಕ್ಷಪಕ ಶ್ರೇಣಿ ಹತ್ಯೆ ಮೋಕ್ಷಕ್ಕನ್ನು ಹೋಗ್ಬಹುದ್ರಿ. ಆದ್ರೆ ಅನಿವಾರ್ಯ ಇದೆಯಲ್ಲ, ಮಿಥ್ಯಾತ್ವದ ಜೊತೆಗೆ ಆಯು ಬಂದಾಗಿತ್ತು ಅಂತಂದ್ರೆ ಮಿಥ್ಯಾತ್ವದೊಳಗೆ ಬಂದ ಮರಣ ಆಗ್ತಿದೆ. ಸಮ್ಯಕ್ತ್ವದ ಜೊತೆಗೆ ಆಯುವಿನ ಬಂದಾಗಿತ್ತು ಅಂತಂದ್ರೆ 4ನೇ ಗುಣಸ್ಥಾನದೊಳಗೆ ಬಂದು ಮರಣ ಆಗ್ತಿದೆ. ಸಮ್ಯಕ್ ದರ್ಶನ ಪೂರ್ವಕ ಆಯುವಿನ ಬಂದಾಗಿತ್ತು, ಮತ್ತ ಆ ಉಪಶಮ ಶ್ರೇಣಿಯಿಂದ ಉರುಳಿದ ಆಯು ಪೂರ್ಣ ಆಯಿತು ಅಂತಂದ್ರೆ ಸ್ವರ್ಗಕ್ಕೆ ಹೋಗ್ತಾನೆ.
ಸ್ವರ್ಗಕ್ಕೆ ಹೋಗ್ತಾನೆ. ಮತ್ತು ಸ್ವರ್ಗಕ್ಕೆ ಹೋಗಿರುವಂಥ ಜೀವ ಅಲ್ಲಿಂದ ಬಂದ ಮನುಷ್ಯ ಆಗಿ ಕ್ಷಾಯಿಕ ಸಮ್ಯಕ್ತವನ್ನು ಪಡ್ಕೊಂಡ ಮೋಕ್ಷಕ್ಕೆ ಹೋಗಬಹುದಾಗಿದೆ. ನಿಯಮ ಇಲ್ಲ. ಸ್ವರ್ಗಕ್ಕೆ ಹೋಗಿರುವಂಥ ಮತ್ತು ಬೇರೆ ಅನ್ಯ ಗತಿಯೊಳಗೂ ಕೂಡ ಹೋಗೋದು ಸಾಧ್ಯ ಇದೆ. ಯಾಕೆ ಅಂತಂದ್ರೆ ನಿಗೋದಕ್ಕೆ ಹೋಗೋದು ಅಸಾಧ್ಯ ಇಲ್ಲ ಅಂದಮೇಲೆ ಅನ್ಯ ಗತಿಗೆ ಹೋಗೋದ್ರೊಳಗೆ ಯಾವ ಪ್ರಕಾರದ ಸಂಶಯನೂ ಉಳಿತಕ್ಕದ್ದಲ್ಲ. ಕ್ಷಾಯಿಕ ಸಮ್ಯಕ್ತ್ವ ಆದ ನಂತರ ಅವನಿಗೆ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಗಳದ್ದು ಕ್ಷಯನ ಆಗಿರ್ತಿದೆ ಅಂದಮೇಲೆ ಸಂಸಾರದ ಬಂಧ ಇಲ್ಲ. ಸಂಸಾರದ ಬಂಧ ಇಲ್ಲದೆ ಯಾವ ಬಂಧ ಆಗ್ತಿದೆಯೋ ಅದು ಅಲ್ಪ ಸ್ಥಿತಿ ಮತ್ತು ಅಲ್ಪ ಅನುಭಾಗದ ಇದ್ದ ಕಾರಣ ಅವನಿಗೆ ಹೆಚ್ಚಂದ್ರ 3 ಭವದೊಳಗೆ ಅವ ಮೋಕ್ಷಕ್ಕೆ ಹೋಗ್ತಾನೆ. ಇದಕ್ಕೆ ಭವ್ಯಾಮೃತಕಾರದನ್ನು ಆಧಾರ ಸಿಕ್ಕಿತಲ್ಲ. 3 ಭವ ಅಂಥೇಳಿ ಏನು ಹೇಳಿದ್ರು, ಅದು ಕ್ಷಾಯಿಕ ಸಮ್ಯಕ್ ದೃಷ್ಟಿಯಿಂದ. ತಡೆದರೆ 8 ಭವ ಅಂಥೇಳಿ ಏನು ಹೇಳಿದ್ರು, ಅದು ಉಕ್ಷಮ ಕ್ಷಯೋಕ್ಷಮ ಸಮ್ಯಕ್ ದೃಷ್ಟಿಗಳಂದರೆ. ಮಾತು ಹೀಗಿದೆ. ಇಲ್ಲಿ ನಮ್ದು ಯಾವ ಮಾತು ನಡೆದಿದೆ ಅದೇ ಹೋಗೋಣ, ಉಳಿದಿದ್ದ ವಿಷಯ ಇರಲಿ. ಕುಂದರ ಅವರದ ಸಂಪೂರ್ಣ ಜೀವನದ ಅವಲೋಕನೆ ಮಾಡಿದರೆ ಒಂದಂತೂ ಈಗ ನಮ್ಮ ಬುದ್ಧಿಯೊಳಗೆ ಏನು ಕುಂದರು ಯಾವ ದೃಷ್ಟಿಯೊಳಗಿದಾರೋ ಅದರದ್ದು ವಿಚಾರ ಮಾಡೋದು. ಏನ ಭಗವಾನ್ ಮಹಾವೀರ ಗೌತಮ ಸ್ವಾಮಿಯ ನಂತರ ಇವರು ಮಂಗಲ ಯೋಗ್ಯ ಆಗಿದ್ದಾರೆ. ಹೌದೇನೆ? ಯಾರು ಮಾಡಿದರು? ಮಹಾವೀರ ಯಾರು ಮಾಡಿದ್ದಾರೆ? ಕುಂದರನ್ನು ಯಾರು ಮಾಡಿದ್ದಾರೆ ಅದು ಆಮೇಲೆ ನೋಡೋಣ. ಮಹಾವೀರ ಯಾರು ಮಾಡಿದರು? ಗೌತಮ ಗಣಧರ ಯಾರು ಮಾಡಿದರು? ಇಂದ್ರ ಮಾಡಿದ. ಅಲ್ಲಿಂದ ಇಂದ್ರಭೂತಿ ಬ್ರಾಹ್ಮಣನನ್ನ ಕರ್ಕೊಂಡು ಬಂದಲ್ಲ ಇಂದ್ರ, ಕರ್ಕೊಂಡು ಬಂದೇನ ಅವು ಬಂದರೆ ಕರ್ಕೊಂಡು ಬಂದು ಅಥವಾ ಅವ್ ತಾನಾಗೆ ಬಂದರೆ? ಅರೆ ತಾನ ಹೇಳಿದ ನಡಿ ನಿನ್ನ ಗುರು ಎಲ್ಲಿದಾರ? ನನ್ನ ಗುರು ಧ್ಯಾನದೊಳಗದರು. ಅದಕ್ಕೆ ನನಗೆ ಈ ಶ್ಲೋಕದ ಅರ್ಥ ಬೇಕಾಗಿದೆ. ತ್ರೈಕಾಲೇ ದ್ರವ್ಯಶಕಂ ನವಪದ ಸಹಿತಂ. ಏನು ಅದ್ಭುತರೇ ಆ ಒಂದು ಶ್ಲೋಕ! ಸಂಪೂರ್ಣ ದ್ವಾದಶಾಂಗದ ಸಾರರೆ. ತ್ರೈಕಾಲೇ ದ್ರವ್ಯ ಷಟ್ಕಂ, 3 ಕಾಲದೊಳಗ 6 ದ್ರವ್ಯ. ನವಪದ ಸಹಿತಂ ಜೀವ ಷಟ್ಕಾಯ ನಿಶ್ಯ. ಈ ಗೌತಮ ಗಣಧರ ಅತ್ಯಂತ ಜ್ಞಾನ ಪಿಪಾಸು ಇಲ್ಲ, ತಂದೆ ಖರೆ ಅಂತಿರ್ತಿರಲ್ಲ ಇಲ್ಲ, ಅದಕ್ಕೆ ಬಂದ. ಮತ್ತೆ ಅವರೇ ಅಂಥವಿದ್ದಿದ್ರೆ ಅದೆಲ್ಲ ಸುಳ್ಳಿತ್ತು, ನಾನು ಖರೆ ಅಂತ ಹೇಳ್ಬಹುದಾಗಿತ್ತಲ್ಲ, ಏನು ಬೇಕಾದ ಹೇಳ್ಬಹುದಾಗಿತ್ತು. ಅದಕ್ಕೆ ಹೇಳಿತು ಇಂದ್ರ ಕರ್ಕೊಂಡು ಬರಲಿಲ್ಲ, ಅವನು ಬಂದ. ಒಬ್ಬನೇ ಬರಲಿಲ್ಲ, 1500 ಜನರನ್ನು ಒಳಗೊಂಡ. ಅಗ್ನಿಭೂತಿ, ವಾಯುಭೂತಿ, ಇಂದ್ರಭೂತಿ, ಅವರು 3 ಅಣ್ಣ ತಮ್ಮರು. 3 500 ಜನ ಶಿಷ್ಯರೇ. ಅವರು ಎಲ್ಲರೂ ಬಂದರು. ಯಾಕೆ ಬಂದರು? ಇಂದ್ರನ ಕರ್ಕೊಂಡು ಬಂದವರನ್ನೆಲ್ಲ. ನಿಮಿತ್ತದ ಕಥನ, ಇಂದ್ರ ವಟುವಿನ ವೇಷ ಧಾರಣ ಮಾಡಿ ಹೋದ, ಇದೆಲ್ಲ ಆಯ್ತರೆ. ಆದ್ರೆ ಅವ್ರನ್ನೆಲ್ಲ ಯಾರು ಕರ್ಕೊಂಡು ಬಂದಲ್ಲ ಯೋಚನೆ ಮಾಡಿ. ಹಾಗಾದರೆ ಇಲ್ಲಿ ಇಂದ್ರಭೂತಿಯನ್ನ ಗೌತಮನನ್ನಾಗಿ ಯಾರು ಮಾಡಿದರು? ಮಹಾವೀರರನ್ನ ಅಥವಾ ಸಿಂಹವನ್ನ ಅಥವಾ ಮರೀಚಿಯನ್ನ ಅಥವಾ ಪುರೂರವ ಭಿಲ್ಲನನ್ನ ಮಹಾವೀರ ಯಾರು ಮಾಡಿದರು? ಅವರ ಮಾಡೋದು ಸಾಧ್ಯ ಇಲ್ಲ. ಹಾಗಾದ್ರೆ ಕುಂದರನ್ನ ಮಂಗಲ ಸ್ಥಾನದೊಳಗೆ ಯಾರಿಟ್ರು? ಅವರು ಸ್ವಯಂ ಆ ಕಾರ್ಯ ಮಾಡಿದರು.
3 ತಿಂಗಳ ಮಗು ಸಿದ್ಧೋಷಿ ಬುದ್ಧೋಷಿ ಅಂಥೇಳಿ ಹೇಳಿದ ನಂತರ ಅದರ ಭಾವದ ಗ್ರಹಣ ಮಾಡ್ತಿತ್ತು. ನೀ ಸಿದ್ಧ ಇದ್ದೀಯಪ್ಪ, ತಾಯಿ ಜೋಗುಳ ಹಾಡ್ತಿದ್ದಳು, ನೀ ಸಿದ್ಧ ಇದ್ದೀಯಪ್ಪ, ನೀ ಬುದ್ಧ ಇದ್ದಿ, ನೀ ಸಂಸಾರ ಮಾಯಿಂದ ರಹಿತ ಇದ್ದೀಯಪ್ಪ, ನೀ ನಿಷ್ಕಲಂಕ ಇದ್ದಿ, ನಿರುಪಾಧಿ ಇದ್ದಿ. ಈ ಜೋಗುಳವನ್ನು ಕೇಳಿ, ಈ ಶಬ್ದಗಳನ್ನು ಕೇಳಿ ಅದ ಭಾವದ ಮೆಲುಕಾಗ್ತಿತ್ರಿ 3 ತಿಂಗಳ ಮಗು. 10 ವರ್ಷದ ವಯಸ್ಸಿನೊಳಗ 32 ಕೋಟಿ ಆಸ್ತಿಯ ತಂದೆ ತಾಯಿ ಮಾಲೀಕ. ಆ ತಾಯಿ ತಂದೆಯ ಮಮತೆ ಮತ್ತು ಅದರ ಮಾಲೀಕತ್ವವನ್ನು ಬಿಟ್ಟುಕೊಟ್ಟ, ದೀಕ್ಷಾ ಅಂಗೀಕಾರ ಮಾಡಿ ಹೋದ. 2 ರೀ ವಿಶೇಷತೆ. 3ನೇದ್ದ ಪಂಚಮ ಕಾಲದೊಳಗ ಈ ಭರತ ಕ್ಷೇತ್ರದಲ್ಲಿ ಹುಟ್ಟುವಂಥ ಜೀವರುಗಳಿಗೆ ಅರಹಂತ ಪ್ರಭುವಿನ ಸಾಕ್ಷಾತ್ ದರ್ಶನ ಆಗುವುದಿಲ್ಲ ಅನ್ನುವ ಯಾವ ನಿಯಮ ಇದೆಯೋ ಆ ನಿಯಮವನ್ನು ಮೀರಿ ವಿದೇಹ ಕ್ಷೇತ್ರದವರೆಗೆ ಹೋದರೂ ಚಾರಣ ವೃದ್ಧಿಯ ಬಲದಿಂದ. ಹಾಗಾದ್ರೆ ಈ ಎಲ್ಲ ಮಹಿಮೆಗಳ ಮೂಲಕ ಅವರ ವ್ಯಕ್ತಿತ್ವವನ್ನ, ಅವರ ಅಂತರಂಗದ ಪಾವಿತ್ರ್ಯತೆಯನ್ನ ಅವಲೋಕನೆ ಮಾಡಿದ್ದೇ ಆದ್ರೆ ಅವರ ಅಲ್ಲಿ ಹೋಗಿ ಬರಿಗೈಯಿಂದ ಬರಲಿಲ್ರಿ. ಯಾವ ಸಮ್ಯಕ್ತ್ವ, ಯಾವ ಕ್ಷಾಯಿಕ ಸಮ್ಯಕ್ತ್ವ ತೀರ್ಥಂಕರರ ಸನ್ನಿಧಿಯೊಳಗ ಆಗುತ್ತಿದೆಯೋ ಆ ಸಮ್ಯಕ್ತ್ವವನ್ನು ಪಡ್ಕೊಂಡು ಬಂದರ್ರಿ. ಇದರಲ್ಲಿ ಏನಾದರೂ ಸಂದೇಹ ಅನ್ನಿಸ್ತಿದೇನ? ಅನಿಸೋದಿಲ್ರಿ. ಯಾಕೆ? ಇನ್ನಿದಕ್ಕೆ ಆಧಾರ ಆ 80ನೇ ಗಾಥೆ. ಜೋ ಜಾಣರಿ ಅರಹಂತಂ. ಅರೆ, ಯಾರ ಅರಹಂತರನ್ನ ನಿಜ ನ್ಯಾಯಕ ದ್ರವ್ಯದಿಂದ, ನಿಜ ಅಸಾಧಾರಣ ಜ್ಞಾನ ಗುಣದಿಂದ, ನಿಜ ದ್ರವ್ಯದ ತಿಳಿಯುವ ರೂಪದ ಪರ್ಯಾಯದಿಂದ ಅರಹಂತರನ್ನ ಯಾರ ತಿಳಿದ್ರು, ಅರೇ ದ್ರವ್ಯ ಭಾವ ನೋಕರ್ಮಗಳಿಂದ ರಹಿತತೆಯ ಅನುಭವ ಯಾರು ಮಾಡಿದರೋ ಅವರು ಕ್ಷಾಯಿಕ ಸಮ್ಯಕ್ ದರ್ಶನವನ್ನು ಪಡೆದರು. ಹೋಗಿ ಖಾಲಿ ಹೇಗೆ ಬರೋ ಸಾಧ್ಯತೆ ಹೇಳ್ರಿ? ಹೋಗಿದ್ದಾರೆ ಅಂದ ಮೇಲೆ ಮೀರಿ ಹೋಗಿದ್ದಾರೆ. ಕಾಲ ಧರ್ಮವನ್ನು, ಯುಗ ಧರ್ಮವನ್ನು ಉಲ್ಲಂಘನೆ ಮಾಡಿ ಹೋಗಿದ್ದಾರೆ. ಸಮಂತ ಭದ್ರಾಚಾರ್ಯ ಸಂಪೂರ್ಣ ಸಾಹಿತ್ಯದಲ್ಲಿ ಇದೇ ವಿಷಯ ಇಟ್ಕೊಂಡಿದ್ದಾರೆ. ಅದು ಜಗಾರ್ಥದಿಂದನೂ ಇರ್ಬೋದು ಅಥವಾ ತಮ್ಮ ಕೇಳಿರೋ ಜ್ಞಾನದಿಂದನೂ ಇರ್ಬೋದು. ನೋಡ್ರಿ, ಪ್ರತಿಪಾದನೆ ಏನಾಗ್ತಿದೆ ಅದು ವಿಶೇಷ ಪ್ರತಿಭೆಯಿಂದ ಮಾಡಿದ್ದಾರೆ ಅವರ. ಮತ್ತು ಸಮ್ಯಕ್ ಜ್ಞಾನ ಏನಿದೆ ಅದಂತೂ ಅವರಲ್ಲೇ ಇದ್ದದ್ದು ಅನಿವಾರ್ಯವಾಗಿ ಇತ್ತು ಅನ್ನೋದರದ ಕಥನ ಅಥವಾ ತಿಳುವಳಿಕೆ ಸಾಮಾನ್ಯ ಜನರಿಗೆ ಕೂಡ ಆಗ್ತಿದೆ. ಯಾರಲ್ಲೇ? ಸಮಂತ ಭದ್ರರಲ್ಲೇ. ಅರೆ, ಭಾವಲಿಂಗಿ ಸಂತರುಗಳ ವಚನನ ಬೇರೆ. ಭಾವಲಿಂಗಿ ಸಂತರುಗಳ ವಚನದೊಳಗ ಅವರು ಸಾಗ್ತಾ ಇರುವಂಥ ಮಾರ್ಗ ಸ್ಪಷ್ಟ ಕಾಣಿಸ್ತಿದೆ. ಅವರ ಕೃತಿಗಳ ಮಾಧ್ಯಮದಿಂದ ಅವರ ಅಂತರಂಗದ ಪವಿತ್ರತೆ ಸ್ಪಷ್ಟ ಕಂಡು ಬರ್ತಿದೆ. ಅದರ ನಂತರ ವಿದ್ವಾಂಸರು ಅವರಿಗೆ ಮುಂದೆ ತೀರ್ಥಂಕರನ ಆಗ್ತಾರೋ ಅನ್ನುವಂಥ ತಮ್ಮ ಅಭಿಪ್ರಾಯ. ಇದು ಹೇಳಿದ್ದಾರೆ. ಅದರೊಳಗೆ ಯಾವ ಪ್ರಕಾರದ ಅತಿಶಯೋಕ್ತಿ ಇಲ್ಲ. ಮತ್ತು ಅತಿಶಯೋಕ್ತಿ ಇಲ್ಲ ಯಾಕಂತಂದ್ರೆ ತೀರ್ಥಂಕರ ಆಗೋದೇನು ವಿಶೇಷ ಅಲ್ರಿ. ಅರೆ, ಯಾರು ತನ್ನ ಆತ್ಮಸ್ವಭಾವದೊಳಗೆ ಸ್ಥಿರ ಇದ್ದುಕೊಂಡ ಅವಿಚಲ ಶುದ್ಧಗತಿಗೆ ಪ್ರಾಪ್ತ ಆಗವ್ರದರು, ಮಧ್ಯದೊಳಗೆ ತೀರ್ಥಂಕರ ಆದ್ರೆ ಅದರೊಳಗೆ ವಿಶೇಷ ಏನೂ ಇಲ್ರಿ. ಅರೆ, ಅವರ ಜ್ಞಾನಕ್ಕೆ ಪ್ರಭಾವಿತ ಆಗಿ ಅವರಿಗೆ ಸಲ್ಲಿಸುವಂಥ ಗೌರವ ಇದೆ ರೀ. ತಮ್ಮ ಹೃದಯವಂತಿಕೆ ಇದೆ ರೀ. ಅವರು ತೀರ್ಥಂಕರಣ ಆಗ್ತಾರೋ ಅಂತೇಳಿ ಹೇಳೋದ. ಯಾಕೆ ಅಂತಂದ್ರೆ ಅವರಲ್ಲಿ ವಿಷಯದ ಪ್ರತಿಪಾದನೆ ಮಾಡುವಂಥ ಯಾವ ಒಂದು ಅಂತರಂಗದ ಶಕ್ತಿ ಪ್ರಗಟ ಇದೆಯಲ್ಲ,
ಅದು ಸರ್ವಜ್ಞರಿಗಿಂತ ಕಮ್ಮಿ ಏನು ಇಲ್ಲ. ಅವರು ತೀರ್ಥಂಕರನ ಇದಾರೆ ಸಾಕ್ಷಾತ್ ಅಂಥೇಳಿ ಯಾರಿಗೆ ಭಾಸ ಆಯ್ತಲ್ಲ, ಅವರ ಆಗಮ ವಿರುದ್ಧ ಏನೋ ಹೇಳಕ್ಕೆ ಹೋಗದೆ ಭವಿಷ್ಯದೊಳಗೆ ಆಗ್ತಾರೆ ಅಂತ ಹೇಳಿದಾರೆ. ಅವರು ತೀರ್ಥಂಕರನ ಇದ್ದಾರೆ ಅಂಥೇಳಿ ಹೇಳಿದರೆ ಅದು ಆಗಮ ವಿರುದ್ಧ ಆಗ್ತಿರ್ತಾರೆ, ಹೌದೇನ? ಅದಕ್ಕೆ ಅವರು ಭವಿಷ್ಯದೊಳಗೆ ತೀರ್ಥಂಕರ ಆಗ್ತಾರೆ ಅಂತ ಹೇಳಿದ್ರು. ಆಗಮ ವಿರುದ್ಧ ವಚನ, ಆಗಮದ ಮೇಲೆ ಸಂಪೂರ್ಣ ಶ್ರದ್ಧೆ ಇರುವಂತಹ ಜೀವ ಕೂಡ ಆಡುತ್ತಿದ್ರೆ, ಇನ್ನು ಆತ್ಮಜ್ಞಾನಿ ಪುರುಷಂತೂ ಆಡೋದನ್ನೇ ಇಲ್ಲ ಆಗಮ ವಿರುದ್ಧ ವಚನ. ಹಾಗಾದ್ರೆ ಈಗ ಸ್ಪಷ್ಟ ಆದದ್ದ ವಿಷಯನ, ಯಾರ ಅರಹಂತರನ್ನ ನಿಜ ದ್ರವ್ಯ, ನ್ಯಾಯಕ ದ್ರವ್ಯ, ಅಸಾಧಾರಣ ಜ್ಞಾನಗುಣ ಮತ್ತು ತಿಳಿಯುವ ರೂಪದಿಂದ ಸ್ವಯಂ ಪರಿಣಮಿಸಿ ಅರಹಂತರನ್ನ ತಿಳಿದರೋ ಅವರದ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿದ್ದ ಕ್ಷಯ ಆಗಿ ಹೋಗ್ತಿದೆ. ಅದು ಅರಹಂತರನ್ನ ತಿಳಿಯುವಿಕೆ. ಎರಡನೇ ಪಾದದೊಳಗೆ ಏನಿದೆ? ಸೋಜಾಣದಿ ಅಪ್ಪಾಣಂ, ಸೋಜಾಣದಿ ಅಪ್ಪಾಣಂ. ದ್ರವ್ಯಗುಣ ಪರ್ಯಾಯದಿಂದ ಯಾರ ಆತ್ಮನನ್ನು ತಿಳಿದರೋ ಅವರೇ ನಿಜವಾಗಿ ಅರಹಂತರನ್ನ ತಿಳಿದರೆ. ಯಾರ ಅರಹಂತರನ್ನ ನಿಜವಾಗಿ ತಿಳಿದರೋ ಅವರದ್ದು 7 ಪ್ರಕೃತಿಗಳದ್ದು ಕ್ಷಯ ಆಗಿ ಹೋಯಿತು. ಯಾರದ್ದು 7 ಪ್ರಕೃತಿಗಳದ್ದು ಕ್ಷಯ ಆಯಿತು ಅವ್ರ ಮೋಹ ನಿಯಮದಿಂದ ನಾಶ ಆಗ್ತಿದ್ದೀರಿ. ಎಂಥ ಮೋಹ, ಎಂಥ ಮೋಹ! ಇಲ್ಲಿ ಚಾರಿತ್ರ ಮೋಹದ ಮಾತಿದೆ ರೀ. ಅವು 7 ಪ್ರಕೃತಿ ಹೋದವ್ರೆ, ಇನ್ನೆಲ್ಲಿ ದರ್ಶನ ಮೋಹ ರೀ? ಇನ್ನೊಂದು ಸಲ ಯಾರ ಅರಹಂತರನ್ನ ನಿಜ ನ್ಯಾಯಕ ದ್ರವ್ಯದಿಂದ, ಅಸಾಧಾರಣ ಜ್ಞಾನ ಗುಣದಿಂದ, ಅರೆ ಏನಿದೆ ರೀ, ಎಷ್ಟು ಒಳಗೆ ಹೋದರು, ಎಷ್ಟು ಒಳಗೆ ಹೋದರು. ದ್ರವ್ಯ ಹೇಗಿದೆ, ದ್ರವ್ಯ ಹೇಗಿದೆ? ಅರೆ ದ್ರವ್ಯದ ಪರಿಭಾಷೆ ಏನಿದೆ? ಗುಣ ಪರ್ಯಾಯಗಳ ಸಮೂಹ ಏನಿದೆ ಅದು ದ್ರವ್ಯ ಇದೆ. ಆದರೆ ಇವರು ಎಷ್ಟು ಒಳಗೆ ಹೋದ್ರು ಅಂತಂದ್ರೆ ಆ ಸಮೂಹದ ಕಡೆಗೆ ಲಕ್ಷ್ಯ ಇಲ್ಲ, ಒಂದು ನ್ಯಾಯಕನನ್ನಾಗಿ ನೋಡಿದ್ರು. ಇದು ಒಂದು ದರ್ಶನ ಗುಣ ಇದೆ, ಪ್ರಭುತ್ವ ಗುಣ ಇದೆ, ವಿಭುತ್ವ ಗುಣ ಇದೆ, ಚಾರಿತ್ರ ಗುಣ ಇದೆ, ಅನಂತ ಗುಣಗಳಿದ್ದಾವೆ. ಅದರಲ್ಲಿ ಎದ್ದು ಕಾಣುವಂಥ ಎಷ್ಟೋ ಗುಣಗಳಿದ್ದಾವೆ. ಅಂದ್ರೆ ಸಾಮಾನ್ಯ ವಿಶೇಷ ಇದ್ದಾವೆ, ಏನೇನೋ ಇದ್ದಾವೆ. ಸಾಮಾನ್ಯ ಗುಣ ಎಷ್ಟ? ಅನಂತ. ವಿಶೇಷ ಗುಣ ಎಷ್ಟ? ಅನಂತ. ಪರಸ್ಪರ ವಿರೋಧಿ ಯುಗದ ಧರ್ಮಗಳೆಷ್ಟ? ಅನಂತ. ಅರೆ ಆದ್ರೂ ಕೂಡ ಅವು ಎಲ್ಲವುಗಳನ್ನು ಪ್ರಕಾಶಿತ ಮಾಡುವಂಥ ಒಂದು ಜ್ಞಾನ. ಗುಣದಿಂದ ತಿಳಿದ್ರ ಏನನ್ನ ತಿಳಿದ್ರು? ಏನನ್ನ ತಿಳಿದ್ರ? ದ್ರವ್ಯದಿಂದ ತಿಳಿದ್ರ, ಗುಣದಿಂದ ತಿಳಿದ್ರ, ಪರ್ಯಾಯದಿಂದ ತಿಳಿದ್ರ. ಏನನ್ನ ತಿಳಿದ್ರು? ನಿಜವನ್ನ ತಿಳಿದ್ರಿ. ನಿಜವನ್ನ ತಿಳಿದ್ರ, ತನ್ನನ್ನ ತಿಳಿದ್ರಿ. ಅವರು ನಿಜವಾಗಿ ಅರಹಂತರನ್ನ ತಿಳಿದ್ರು. ಯಾರು ನಿಜವಾಗಿ ಅರಹಂತರನ್ನ ತಿಳಿದ್ರಲ್ಲ ಅವ್ರದ್ದು 7 ಕರ್ಮಗಳದ್ದು ನಾಶ ಆಯಿತು. 7 ಯಾವ? ಮಿಥ್ಯಾತ್ವ, ಅನಂತಾನುಬಂಧಿ. ಮಿಥ್ಯಾತ್ವದೊಳಗೆ 3: ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಮಿಥ್ಯಾತ್ವ. ಮತ್ತು ಅನಂತಾನುಬಂಧಿ ಕ್ರೋಧ, ಅನಂತಾನುಬಂಧಿ ಮಾನ, ಅನಂತಾನುಬಂಧಿ ಮಾಯೆ, ಅನಂತಾನುಬಂಧಿ ಲೋಭ. ಯಾರ ಅರಹಂತರನ್ನು ವಾಸ್ತವಿಕವಾಗಿ ತಿಳಿದ್ರಲ್ಲ ಅವ್ರದ್ದು ಈ 7 ಪ್ರಕೃತಿಗಳದ್ದು ಕ್ಷಯ ಆಗಿ ಹೋಯ್ತಾರೆ. 7 ಪ್ರಕೃತಿಗಳ ಕ್ಷಯ ಯಾರ್ದಾಯ್ತಲ್ಲ ಅವರೇ ಆತ್ಮನನ್ನು ತಿಳಿದ್ರು ಅಂಥೇಳಿ ಹೇಳೋದ್ರೆ. ಇಲ್ದಿದ್ರೆ ಮತ್ತೆ ಭವದೇವ ಭಾವದೇವನ ಹಾಗೆ ಭೋಗದೊಳಗೆ ಹೋಗೋದಿಲ್ಲಲ್ಲ. ಶಾಯಿಕ ಸಮ್ಯಕ್ ದೃಷ್ಟಿ ಇಂದ್ರರೇ, ಇಂದ್ರ ಭೋಗಿಸ್ತಾನೇನಿಲ್ರಿ. ಮತ್ತು ಆ ಭವದೇವ ಭಾವದೇವ ಭೋಗಿಸೋದ್ರೊಳಗ, ಇಂದ್ರ ಭೋಗಿಸೋದ್ರೊಳಗ
ವ್ಯತ್ಯಾಸ ಇದೆ ಏನಿಲ್ರಿ? ಆ ಭವದೇವ ಭಾವದೇವನಂಥ ಅದೆಷ್ಟೋ ಸಮ್ಯಕ್ ದೃಷ್ಟಿ ಜೀವಗಳ ಭೋಗಿಸುವ ಮಾತೇನಿದೆ ಅದು ಕ್ಷಾಯಿಕ ಸಮ್ಯಕ್ತ್ವ ಯುಕ್ತ ಇಲ್ಲ. ಇಂದ್ರ ಭೋಗಿಸುವ ಮಾತಿದೆಯಲ್ಲ ಅದು ಕ್ಷಾಯಿಕ ಸಮ್ಯಕ್ತ್ವ, ಅರ್ಥಾತ್ 7 ಪ್ರಕೃತಿಗಳನ್ನ ಕ್ಷಯ ಆಗಿ ಹೋದ ನಂತರ ಅವನು ಭೋಗಿಸೋದು ಏನು ಸಾಧ್ಯ ಇದೆ ರೀ? ಏನು ಭೋಗಿಸ್ತಾನೆ? ಇಲ್ಲಿ ಭರತೇಶ ಭೋಗಿಸ್ತಿದ್ದೇನಿಲ್ಲ, ಏನು ಭೋಗಿಸ್ತಿದ್ದ? ಅದನ್ನೇ ಹೇಳಿದ್ರೆ ಕ್ಷಾಯಿಕ ಸಮ್ಯಕ್ ದರ್ಶನದ ಮಹಿಮೆ ಇದೆ. ಅದ ಏನ? ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲವಿದ್ದು ನಿಸ್ಸಂಗ. ಅದು ಸಂಭವ ಇದೆ ಏನ್ರಿ? ಅವಶ್ಯವಾಗಿ ಇದೆ. ಯಾರ್ದ 7 ಪ್ರಕೃತಿಗಳ ಕ್ಷಯ ಆಗಿ ಹೋಗಿದೆಯೋ ಅವರಿಗೆ. ಹಾಗಾದ್ರೆ ಯಾರು ಅರ್ಹಂತರನ್ನ ತಿಳಿತಾರೋ 2 ಮಾತು ಲಕ್ಷ್ಯದೊಳಗೆ ಬಂದು ಏನ್ರಿ? ಯಾರ ನ್ಯಾಯಕ ರೂಪದಿಂದ ನಿಜ ದ್ರವ್ಯವನ್ನ, ಒಂದು ಅಸಾಧಾರಣ ಜ್ಞಾನ ರೂಪದಿಂದ ನಿಜ ಗುಣವನ್ನಂದ್ರೂ ಒಂದೇ, ಗುಣಗಳನ್ನಂದ್ರೂ ಒಂದೇ, ಒಂದರೊಳಗೆ ಅವೆಲ್ಲವೂ ಗರ್ಭಿತದವ್ರಿ. ಕ್ಷಾಯಿಕ ಸಮ್ಯಕ್ತ್ವ ತದ್ಭವ ಮೋಕ್ಷಗಾಮಿಗೆ ಇದ್ದೇ ಇರ್ತೈತಿ. ಇಲ್ರಿ, ಯಾವಾಗ ಕ್ಷಪಕ್ ಶ್ರೇಣಿಯ ಆರೋಪ ಮಾಡ್ತಾನೆ ನೋಡ್ರಿ, ಆವಾಗ ಅದ ಕ್ಷಾಯಿಕ ರೂಪದಿಂದ ಪರಿವರ್ತನೆ. ನೋಡ್ರಿ, ಈ ಕಥನದ ಸೂಕ್ಷ್ಮತೆ ಕರ್ಣಾನುಯೋಗದೊಳಗೆ ಬಹಳಷ್ಟು ಇದೆ. ಮತ್ತು ಓದಿದಷ್ಟು ಆನಂದ 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 ಆಗ್ತಿದೆ ರೀ. ಆದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಭೋಗಿಸ್ತಾ ಇದ್ರೂ ಕೂಡ ಆ ಭೋಗದೊಳಗ ಬಂಧ ಮಾಡಿಸುವಂಥ ಸಾಮರ್ಥ್ಯನ ಇಲ್ಲ. ಆ ಪ್ರಕಾರ ಅವನಲ್ಲೇ ಬಂಧದ ಕಾರಣದ ಅಭಾವ ಆಗಿದೆ. ಅದಕ್ಕೆ ಯಾರ ದ್ರವ್ಯದಿಂದ, ಗುಣದಿಂದ, ಪರ್ಯಾಯದಿಂದ ಅರೆ ನನಗೆ ಸಮಾಧಾನ ಆಗ್ತಾ ಇಲ್ರಿ, ಯಾರ ನ್ಯಾಯಕ ರೂಪದಿಂದ ತನ್ನನ್ನ ವಸ್ತು ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ, ಆ ವಸ್ತುವಿನೊಳಗೆ ಒಂದು ಜ್ಞಾನವೇ ಇದೆ ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ, ಆ ಪರ್ಯಾಯ ಅದರ ಕಾರ್ಯವನ್ನು ತಿಳಿಯುವುದೇ ಅಂತ ಹೇಳಿ ಪರಿಣಾಮನ ಮಾಡ್ತಾರೆ, ಅವರೇ ನಿಜವಾಗಿ ಅರ್ಹಂತರನ್ನ ತಿಳಿತಾರೆ. ಆಯ್ತಂದ್ರೆ ಇನ್ನು ಯಾರು ಅರ್ಹಂತರನ್ನ ತಿಳಿತಾರೆ ಅವರಿಗೆ 7 ಪ್ರಕೃತಿಗಳದ್ದ ನಿಯಮದಿಂದ ಕ್ಷಯ ಆಗ್ತಿದೆ. ಹಾಗಾದ್ರೆ ಉಳಿದ ಸಮ್ಯಕ್ ದೃಷ್ಟಿಗಳ ತಿಳಿದಿಲ್ಲೇನ? ಈ ಪ್ರಕಾರದ ಪ್ರಶ್ನೆ ಇಲ್ಲಿ ಇಲ್ಲವೇ ಇಲ್ಲರಿ. 7 ಪ್ರಕೃತಿಗಳದ್ದು ಕ್ಷಯ ಆಗ್ತಿದೆ. ಇನ್ನು ಯಾರ್ದ 7 ಪ್ರಕೃತಿಗಳ ಕ್ಷಯ ಆಗ್ತಿದೆಯಲ್ಲ ಅವರೇ ಆತ್ಮನನ್ನು ತಿಳಿದಿದ್ದಾರೆ. ಆ ಪ್ರಕೃತಿಗಳನ್ನ ದಬಾಯಿಸಿಟ್ಟೇನು ತಿಳಿತಾರೆ? ಇದು ವೀರ್ಯದ ಮಾತ್ರ. ಇಲ್ಲಿ ನಮಗ ಬೇಕಾಗಿರೋದು ನಮ್ಮ ಸಾವಧಾನ, ನಮ್ಮ ಜಾಗೃತಿ, ನಮ್ಮ ಮೋಕ್ಷ ನಿದ್ರೆಯನ್ನ ನಾವು ಬಿಡುವ ಸಲುವಾಗಿ ಇಲ್ಲಿ ಈ ಮಾತು ಏನ? ಯಾರ ಸಮ್ಯಕ್ತ್ವದ ವಿರೋಧಿಗಳನ್ನ ಉಪಶಮಿಸಿ ಸಮ್ಯಕ್ತ್ವ ಪಡೆದಿದ್ದಾರೋ, ದಬಾಯಿಸಿಟ್ಟ ಸಮ್ಯಕ್ತ್ವ ಪಡೆದಿದ್ದಾರೋ ಅವ್ರದ್ದೇನು ಖರೆ ಅಲ್ರಿ. ಇದು ಒಂದು ಪ್ರಕಾರ ವೀರ್ಯ ಜಾಗೃತ ಆಗುವ ಮಾತಿದೆ. ಏನು ಹೇಳ್ತು? ಯಾರ ಸಮ್ಯಕ್ತ್ವದ ವಿರೋಧಿ, ಅರೆ ಈಗ ಮೊನ್ನೆನೇ 2 ತಿಂಗಳದೊಳಗೆ ಬಂದು ಹೋದದ್ದಿದೆ. ಎಲ್ಲಿ? ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ, ಕ್ರೋಧಮಾನ, ಮಾಯಾ, ಲೋಭ ಇವೇನದವೋ ಸಮ್ಯಕ್ತ್ವದ ವಿರೋಧಿ ಅದಾವ ಅಂತ ಹೇಳಿ. ಹೌದೇನಿಲ್ರಿ? ಹಾಗಾದ್ರೆ ಯಾರ ಸಮ್ಯಕ್ತ್ವದ ವಿರೋಧಿ ಕಾರಣಗಳನ್ನ ದಬಾಯಿಸಿಟ್ಟ ಸಮ್ಯಕ್ತ್ವ ಮಾಡ್ಕೊಂಡಿದ್ದಾರೋ ಅವ್ರದೇನು ಸಮ್ಯಕ್ತ್ವ ಖರೆ ಅಲ್ರಿ. ಅರೆ ಅರ್ಧ ಪುದ್ಗಲ ಪರಾವರ್ತನ ಸಾಮಾನ್ಯ ಇದೆ ಏನ್ರಿ? ಅನಂತ ಅನ್ಲಿಲ್ಲ ಇಷ್ಟ ರೀ. ಆದ್ರ ಅನಂತ ಸಾಗರಗಳ ಅನಂತದ ಒಂದು ಭಾಗದೊಳಗದವ್ರಿ. ಏನು ಹೇಳಿತಿ? ಪರಾವರ್ತನದ ಮಾತ್ರ ಉದ್ಗಲ ಪರಾವರ್ತನ, ದ್ರವ್ಯ ಪರಾವರ್ತನ. ಮೊದಲನೇ ದ್ರವ್ಯ ಪರಾವರ್ತನ ಇದೆ ರೀ. ಅದರದ ಮಾತು ಏನು ಹೇಳಿದ್ದಿದೆ? ಒಂದು ಪರಾವರ್ತನ ಪುದ್ಗಲ ಪರಾವರ್ತನ ಅನ್ರಿ ಅಥವಾ ದ್ರವ್ಯ ಪರಾವರ್ತನ ಅನ್ರಿ. ಒಂದು ಪುದ್ಗಲ ಪರಾವರ್ತನದೊಳಗೆ ಅನಂತ ಭಾಗ ಮಾಡಿ
ಅದರ ಒಂದು ಭಾಗವನ್ನು ನೋಡಿದರೆ ಅದರಲ್ಲಿ ಅನಂತ ಸಾಗರ. ಹಾಗಾದರೆ ಎಂಥ ಉಪಶಮ ಸಮ್ಯಕ್ತ್ವ, ಎಂಥ ಆತ್ಮಾನುಭೂತಿ. ಇನ್ನು ಪುರುಷಾರ್ಥ ಸಿದ್ಧಿ ಉಪಾಯದ ಅನೇಕ ಬಾರಿ ಹೇಳಿದ್ದೇನೆ, 21-22 ಶ್ಲೋಕಗಳನ್ನು ನೋಡೋದು. ಕ್ಷಾಯಿಕ ಸಮ್ಯಕ್ತ್ವ ಏನಿದೆ ಅದನ್ನೇ ಸಮ್ಯಕ್ತ್ವ ಅಂದಿದ್ದಾರೆ. ಅದಕ್ಕೆ ಇವೆಲ್ಲ ವಿವಕ್ಷಾ ಕಥನದವ್ರಿ. ಸಮ್ಯಕ್ ದರ್ಶನದೊಳಗೆ 3 ಭೇದ. ಅದೇ ಯಾತಕ ಬೇಕಾಗಿದೆ? ಯಾವ ಆತ್ಮನನ್ನ ತಿಳಿತಾನೋ, ಅರ್ಥಾತ್ ಯಾವ ಅರಹಂತರನ್ನ ತಿಳಿದ, ಅರ್ಥಾತ್ ಯಾವ ದ್ರವ್ಯಗುಣ ಪರ್ಯಾಯದಿಂದ ತನ್ನನ್ನು ತಿಳಿದ ಅವನೇ ಅರಹಂತರನ್ನ ತಿಳಿದ, ಯಾವ ಅರಹಂತರನ್ನ ತಿಳಿದ ಅಲ್ಲಿ ಸಮ್ಯಕ್ತ್ವದ ವಿರೋಧಿ ಕಾರಣಗಳದ್ದು ಕ್ಷಯ ಆಗಿ ಹೋಯಿತು. ಎಲ್ಲಿ ಆ ಸಮ್ಯಕ್ತ್ವದ ವಿರೋಧಿ ಕಾರಣಗಳದ್ದು ಕ್ಷಯ ಆಯಿತೋ ಅಲ್ಲಿ ಮೋಹ ಏನು ಮಾಡೋದಿದ್ದೀರಿ? ಅದು ಲಯಕ್ಕೆ ಪ್ರಾಪ್ತ ಆಗ್ತಿದೆ. ಅರ್ಥಾತ್ ಅವದವ್ರಲ್ಲ ಯಾವ ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ, ಸಂಜ್ವಲನ ಮತ್ತು ಮುಂದನ್ನವು ನೌಕಶಾಯಿ, ಇವೆಲ್ಲ ಏನದವ್ರಿ? ಅವು ನಿಯಮದಿಂದ ಅಲ್ಪ ಕಾಲದೊಳಗೆ ನಾಶಕ್ಕೆ ಪ್ರಾಪ್ತ ಆಗ್ತವೆ. ಅದ್ಭುತ ಮಾತಿದೆ ರೀ. ಖಲು ನಿಶ್ಚಯದಿಂದ, ನಿಶ್ಚಯದಿಂದ, ಖಲು ಅಂದ್ರೆ ನಿಶ್ಚಯದಿಂದ. ಅರ್ಥಾತ್ ಅದು ಚಾರಿತ್ರದ್ದನೇ. ಅರೆ ಚಾರಿತ್ರ ಮೋಹ ಮತ್ತೆ ಪ್ರಬಲ ಆಗೋದಿಲ್ಲ, ಮತ್ತೆ ಇವನನ್ನ ಸಂಸಾರದಲ್ಲಿ ಹಿಡಿದು ಇರೋದಿಲ್ಲ, ಅದು ನಿಯಮದಿಂದ ನಾಶನ ಆಗ್ತಿದೆ. ಆಗೋದಿದೇನಿಲ್ರಿ? ಯಾರ್ದ ಯಾವ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅದನೋ ಆಗ್ತದೆ. ಅಲ್ಲೇ ನಿಶ್ಚಿತ ಆಗ್ತಿದೆ ಕ್ಷಾಯಿಕ ಸಮ್ಯಕ್. ಅರ್ಥಾತ್ ನೋಡ್ರಿ, ಯಾವುದು ಅಲ್ಲಿ ಚಾರಿತ್ರ ಮೋಹ ಅಂತೇಳಿ ಪ್ರತ್ಯೇಕವಾಗಿ ನಾವು ವಿಕಲ್ಪದಿಂದ ತಿಳ್ಕೊಳ್ಬಹುದು. ಯಾಕೆ ಅಂತಂದ್ರ ದರ್ಶನ ಮೋಹ ಯಾವುದರದ ಪರಿವಾರ ಅನಂತಾನುಬಂಧಿ ಕಷಾಯ ಚೌಕಡಿ ಇದೆಯೋ ಅದರದ ಸತ್ತಾನ ಉಳಿದಿಲ್ಲ ಅಂದಮೇಲೆ ಇದು ನಾಶ ಆಗೋದೇನಿಲ್ರಿ? ಹಾಗೆ ಆಗೋದ್ರಿ. ಅರಹಂತರನ್ನ ಯಾರು ತಿಳಿತಾರ ಶ್ರೇಣಿಕ ಭಾಯಿ, ಅವ್ರದ 7 ಪ್ರಕೃತಿಗಳದ್ದು ಕ್ಷಯ. ಉತ್ತರ ಭೇದಗಳ ಅಪೇಕ್ಷಾದಿಂದ ಅದೆಲ್ಲ ಹೇಳಿದ್ದಾರೆ, ಸರಿ ಇದೆ. ಅದರ ಮೂಲ ಇಷ್ಟೇ ನಾವು ತಿಳಿದ್ರೆ ಸಾಕಲ್ಲ. 7 ಹೋದ ನಂತರ ಅವು ಮುಂದೇನದವಲ್ಲ, ಎಷ್ಟದವ? 4 3 12 1 9 ಎಷ್ಟಾದ್ವು? 21 ಅದು. ಇಷ್ಟು ದಿವಸ ಕೇಳಿದ್ದೈತರಲ್ಲ, ಅದು ಸತ್ಯನೇ ಐತರಲ್ಲ, ಅದರ ವಿವಕ್ಷಾ ಬೇರೆ ಐತ್ರಿ. ಸಂಸಾರ ಸೀಮಿತ ಆಯ್ತಲ್ಲ. ಅರೆ ಅರ್ಧ ಪುದ್ಗಲಂದ್ರೂ ಕೂಡ ಸೀಮಿತನೇ ರೀ. ಅರ್ಧ ಪುದ್ಗಲಂದ್ರೂ ಕೂಡ ಸೀಮಿತನೇ ಇದೆ ರೀ. ಅಸೀಮ ಏನಿತ್ತು, ಅನಂತ ಏನಿತ್ತು, ಅದರೊಳಗೊಂದು ಅಂತ ಬಂತಲ್ಲ, ಅದು ಭಲೆ ಅದರೊಳಗ ಸಾಗರಗಳ ಅನಂತ ಇರ್ಲಿರಿ. ಸಾಗರಗಳ ಅನಂತ ಇರಲಿ, ಆದ್ರೂ ಕೂಡ ಅದಕ್ಕೊಂದು ಕೊನೆ. ಅದಕ್ಕೆ ಸಮ್ಯಕ್ ದರ್ಶನ, ಉಪಶಮ ಸಮ್ಯಕ್ ದರ್ಶನ ಆದ ನಂತರ ಕೂಡ ಅರೇ ನೋಡ್ರಿ, ಮರೀಚಿಯ ಅವಸ್ಥೆಯೊಳಗ ಆದಿದೇವನ ಸಮವಸರಣದೊಳಗ 60,000 ವರ್ಷಗಳವರೆಗೆ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿ ಪಂಚಮಹಾವ್ರತದ ಪಾಲನೆ ಮಾಡುವಂಥ ಜೀವದ ಅಂತರಂಗದೊಳಗ ಆ ಸಮಯದೊಳಗೆ ಸತ್ಯ ಇತ್ತು ಅಥವಾ ಇಲ್ರಿ? ಆವಾಗಲ್ಲ, ಪುರೂರವ ಭಿಲ್ಲಿರು ಎಳೆದೊಳಗಿತ್ತರಿ ಸತ್ಯದ ಸ್ವೀಕಾರ. ಅಲ್ಲೇ ಇತ್ತರೆ ಸಮ್ಯಕ್ತ್ವದ ಯೋಗ್ಯತೆ ಆಂಶಿಕ ರೂಪದಿಂದ ಪ್ರಕಟನ ಇತ್ತು ಅಂಥೇಳಿ ಹೇಳಿದ್ರೂ ತಪ್ಪಿಲ್ಲ. ಪುರೂರವ ಭಿಲ್ಲನ ಕಥೆ ಎಷ್ಟು ಅದ್ಭುತ ಇದೆ ರೀ. ಬರೇ ಒಂದಕ್ಕಾಗಿ ಮಾಂಸ ತ್ಯಾಗ ಮಾಡಿ, ಆದ್ರೆ ಅಲ್ಲಿ ಏನಾಯ್ತು? ಸಂಸಾರ ಸೀಮಿತ ಆಗಿರಬಹುದು, ಆದರೆ ಸಂಸಾರ ನಡೀತಾನೆ ಇದೆ ರೀ. ಅದರ ಕ್ಷಾಯಿಕ ಸಮ್ಯಕ್ತ್ವ ಆದ ನಂತರ ಹಾಗೆ. ಕ್ಷಾಯಿಕ ಸಮ್ಯಕ್ತ್ವ ಆದ ನಂತರ ಅರ್ಥಾತ್ ಕ್ಷಾಯಿಕ ಸಮ್ಯಕ್ತ್ವ ಯಾವ 7 ಕರ್ಮ ಪ್ರಕೃತಿಗಳದ್ದ ಕ್ಷಯ ಮಾಡಿ ಉತ್ಪನ್ನ ಆಗ್ತಿದೆಯೋ
ಅವನ ಚಾರಿತ್ರ ಮೋಹ ಅರ್ಥಾತ್ ಮೋಹ 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 ರೀ. ನಾವು ಚಾರಿತ್ರ ಮೋಹ ಅಂತೇಳಿ ವಿಕಲ್ಪ ಮಾಡಿ ಮೊದಲು ತಿಳ್ಕೊಳ್ಳುವ ಮಾತು ಹೇಳಿದ, ಆದ್ರೆ ಅದು ಅಖಂಡ ಮೋಹನ ಇದೆ ರೀ. ದರ್ಶನ ಚಾರಿತ್ರ ಭೇದನೇ ಇಲ್ಲ. ಯಾವ ಮೋಹನೀಯ ಕರ್ಮ ಅಥವಾ ಯಾವ ಮೋಹ ಭಾವ ರಾಗದ್ವೇಷಗಳಿಗೆ ಜನ್ಮ ಕೊಡ್ತಿದೆಯೋ, 9 ಪ್ರಕಾರದ ಲೋಕಶಾಯಗಳಿಗೆ ಆಧಾರ ಇದೆಯೋ, ಸಂಸಾರ ಚಕ್ರವನ್ನು ನಡೆಸುವುದರಲ್ಲಿ ಅತ್ಯಂತ ಪ್ರಬಲ ಇದೆಯೋ, ಅದು ನಾಶಕ್ಕೆ ಪ್ರಾಪ್ತ ಆಗ್ತಿದೆ. ಖಲು ಚಕ್ರವರ್ತಿ ಕೈಲಾಸ ಪರ್ವತನಾಗ ಭವಿಷ್ಯನಾಗ ಇಲ್ಲಿ ಮತ್ತೆ 23 ತೀರ್ಥಂಕರ ಆಗಾದಾರ ಅಂತ ಸ್ಥಾಪನಾ ಮಾಡಿ ಮಾಡಿದಂತೆ 23 ಅಂದ್ರೆ ತೀರ್ಥಂಕರ ಭವಿಷ್ಯನ ಆಗಾದಾರ ಅಂತೇಳಿ 24 ಅದು ಇದು ಮಾಡ್ರ. ಇನ್ನ ಈಗಿಲ್ಲ ಖರೆ ಭವಿಷ್ಯನ ಆಗಾದಾರ ಅಂತೇಳಿ ಮಾಡಿದ್ರೆ ಏನ್ ನಮಗೆ ಏನಂದ್ರ ಅಂದ್ರೆ ಈಗ ನೀವು ಅದೆಲ್ಲ ಆಗವೆ ತೀರ್ಥಂಕರ ಭವಿಷ್ಯನ ಆಗಾದಾರ ಮ್ಯಾಗೆಲ್ಲ ಈಗ ಮಾಡಕ್ ಬರೋದಿಲ್ಲ ಮ್ಯಾಗ. ಇದು ಹೇಳಿದ್ರಿ ಸಮಂತಭದ್ರ ಸಲುವಾಗಿ ಹೇಳಿದ ಮಾತು ನೋಡ್ರಿ. ಭವಿಷ್ಯನೊಳಗೆ ತೀರ್ಥಂಕರ ಆಗವ್ರದ್ದೇನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಲ್ಲ ಕೈಲಾಸಗಿರಿ ಒಳಗೆ ಭರತೇಶ, ಅದು ದಿವ್ಯ ಧ್ವನಿಯೊಳಗೆ ಬಂದದ್ದಿತ್ತು. ಮಾತಾಪಿತರ ಯಾರ ಜೀವ ಯಾವ ನಾಮದಿಂದ ಆಗೋ ಇದೆಲ್ಲ ನಿಶ್ಚಿತ ಇರ್ತಾರೆ. ಸಮಂತಭದ್ರ ಏನ ತೀರ್ಥಂಕರ ದಿವ್ಯ ಧ್ವನಿಯೊಳಗೆ ಬಂದಿಲ್ಲಲ್ಲ ತೀರ್ಥಂಕರ ಆಗವ್ರ ಅಂತೇಳಿ. ದಿವ್ಯ ಹೌದು, ಪ್ರಮಾಣನ ಬೇಕಲ್ಲ. ತೀರ್ಥಂಕರ ಆಗವ್ರದ ನಿಶ್ಚಿತ ಬೇಕ್ರೆ. ಅನೇಕ ತೀರ್ಥಂಕರದ ನಿಶ್ಚಿತ ಇದೆ. ಅರೆ ಅನೇಕ ಯಾಕ್ರೆ ಮುಂದೆ ಆಗುವಂತ ಅನಂತ ಚೌಬೀಶಿಗಳದ ನಿಶ್ಚಿತ ಇದೆ. ಹಾಗಾದ್ರೆ ಅದರೊಳಗ ಇವರು ಒಂದ್ ವೇಳೆ ಇರೋ ಸಾಧ್ಯ ಇದೆ. ಇಲ್ಲದಿದ್ರೂ ಅವರಿಗೂ ಏನ್ ತೊಂದರೆ ಇಲ್ಲ, ನಮಗೂ ಏನಿಲ್ಲ, ನಿಮಗೂ ಇರ್ತಕ್ಕಂಥ